ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ಸೆಷನ್ನಲ್ಲಿ ನಾವೇ ನೋಡೋಣ ಅಂತ ಹೇಳಿದ್ರೆ 2025 ಸಾಲಿನ ಪ್ರಚಲಿತ ಘಟನೆಗಳಲ್ಲಿ ಕಂಡುಬರ್ತಕ್ಕಂತಹ ಪ್ರಮುಖ ಪುಸ್ತಕಗಳು ಹಾಗೆ ಪುಸ್ತಕಗಳನ್ನ ಬರೆದಿರತಕ್ಕಂತಹ ಬರಹಗಾರರ ಹೆಸರುಗಳನ್ನ ಈ ಒಂದು ಸೆಷನ್ ಅಲ್ಲಿ ನಾವು ತಿಳ್ಕೊಳ್ಳೋಣ, ಸರಿನಾ? ಸೊ ಹೇಳೋದಾದ್ರೆ ಬುಕ್ಸ್ ಅಂಡ್ ಆಥರ್ ಪ್ರಶ್ನೆಗಳನ್ನ ಈ ಒಂದು ಸೆಷನ್ ಅಲ್ಲಿ ನಾವು ಡಿಸ್ಕಷನ್ ಮಾಡೋಣ. ಸೊ ಟೋಟಲಿ ಎಷ್ಟು ಪ್ರಶ್ನೆಗಳನ್ನ ಈ ಒಂದು ಸೆಷನ್ ಅಲ್ಲಿ ನಾವು ಡಿಸ್ಕಸ್ ಮಾಡ್ತೀವಿ ಸರ್? ಮೋರ್ ದೆನ್ 64ಕ್ಕಿಂತ ಜಾಸ್ತಿ ಪ್ರಶ್ನೆಗಳನ್ನ ಈ ಒಂದು ಸೆಷನ್ ಅಲ್ಲಿ ನಾವು ಡಿಸ್ಕಷನ್ ಮಾಡ್ತೀವಿ. ಮೀನ್ಸ್ 64 ಪ್ರಶ್ನೆಗಳನ್ನ ನಾವು ಈ ಒಂದು ಸೆಷನ್ ಅಲ್ಲಿ ನಾವು ನೋಡ್ಕೊಳ್ತೀವಿ. ಲೈಕ್ ಯಾವ ಒಂದು ತಿಂಗಳಿಂದ ಯಾವ ಒಂದು ತಿಂಗಳವರೆಗೆ, ಮೀನ್ಸ್ 2025 ಸಂಪೂರ್ಣವಾಗಿರ್ತಕ್ಕಂತಹ ಬುಕ್ಗಳಿದಾವ, ಮೀನ್ಸ್ ಹೈಲೈಟೆಡ್ ಆಗಿರ್ತಕ್ಕಂತಹ ಬುಕ್ಗಳಿದಾವ, ಅಥವಾ 2024 ಇದಾವ ಅಂತ ಕೇಳಿದ್ರೆ 2025 ಜನವರಿ ತಿಂಗಳಿಂದ ಅಕ್ಟೋಬರ್ ತಿಂಗಳವರೆಗೆ ಕಂಡುಬರ್ತಕ್ಕಂತಹ ಪ್ರಮುಖ ಪುಸ್ತಕಗಳ ಪಟ್ಟಿಗಳನ್ನ ಇಲ್ಲಿ ಒಂದ್ ಕಡೆ ಕಂಪೈಲ್ ಮಾಡೋದಾಗಿದೆ. ಸೊ ಈ ಎಲ್ಲಾ ಪುಸ್ತಕಗಳು ನಿಮಗೆ ಕೇಳ್ತಕ್ಕಂಥ ಚಾನ್ಸಸ್ ಸಾಕಷ್ಟಿದೆ. ಸೊ ಸ್ಪೆಷಲಿ ಹೇಳೋದಾದ್ರೆ ಸೆಂಟ್ರಲ್ ಗೌರ್ಮೆಂಟಿನ ಎಲ್ಲಾ ಎಕ್ಸಾಮ್ಗಳಲ್ಲಿ ನಿಮಗೆ ಕೇಳ್ತಾನೆ, ಅಂಡ್ ದೆನ್ ಸ್ಟೇಟ್ ಗೌರ್ಮೆಂಟಿನ ಎಕ್ಸಾಮ್ಗಳಲ್ಲಿ ಕೇಳಲ್ಲ ಅಂತ ಇಲ್ಲ. ಇವಾಗ ನೋಡಿರಬಹುದು KE ಅವರು ನೋಟಿಫೈ ಮಾಡಿದ್ದಾರೆ, ಸರಿನಾ? ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ಸೊ ಅವರು ಕೂಡ ಸ್ವಲ್ಪ ಸಿಲೆಬಸ್ ಅನ್ನ ವೈಡ್ ಮಾಡ್ಕೊಂಡಿದ್ದಾರೆ. ಸೊ ಅಲ್ಲಿಯೂ ಕೂಡ ನಿಮಗೆ ಈ ರೀತಿಯ ಪ್ರಶ್ನೆಗಳನ್ನ ಬರಬಹುದು. ಬುಕ್ಸ್ ಅಂಡ್ ಆಥರ್ ಪ್ರಶ್ನೆಗಳು ಸ್ವಲ್ಪ ನಿಮಗೆ ಅಲ್ಲಿಯೂ ಕೂಡ ಡೆಪ್ತ್ ಆಗಿ ಕೇಳಬಹುದು. ಸೊ ಅವರಿಗೂ ಕೂಡ ಇದು ಯೂಸ್ಫುಲ್ ಆಗುತ್ತೆ. ಸೊ ಹಾಗಾದ್ರೆ ಬನ್ನಿ, ಕಥೆಯನ್ನು ಹೇಳೋದು ಬೇಡ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದ್ರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಮೊದಲ ಪ್ರಶ್ನೆ ಏನಿದೆ? ಮೊದಲ ಪ್ರಶ್ನೆ, ಬಾನು ಮುಷ್ತಾಕ್ ಅವರ ಯಾವ ಪುಸ್ತಕಕ್ಕಾಗಿ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ 2025 ನೀಡಲಾಯಿತು ಅಂತ ಕೇಳಿದ್ದಾನೆ. ಸೊ ಬಾನು ಮುಷ್ತಾಕ್ ಅವರಿಗೆ ಯಾವ ಪ್ರಶಸ್ತಿ ನೀಡಲಾಗಿದೆ 2025ರಲ್ಲಿ? ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿಯನ್ನು ನೀಡಲಾಗಿದೆ, ಸರಿನಾ? ಯಾವುದು? ಇಂಟರ್ನ್ಯಾಷನಲ್ ಬೂಕರ್ ಅವಾರ್ಡ್ ಅನ್ನು ನೀಡಲಾಗಿದೆ. ಮ್ಯಾನ್ ಬೂಕರ್ ಪ್ರಶಸ್ತಿ ಅಂತ ಕೊಟ್ರೆ ರಾಂಗ್ ಆಗುತ್ತೆ, ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ಅಂತ ಕೊಟ್ರೆ ರೈಟ್ ಆಗುತ್ತೆ. ಸೊ ಅವ್ರ ಯಾವ ಪುಸ್ತಕಕ್ಕಾಗಿ? ಹಸಿನಾ ಮತ್ತು ಇತರ ಕಥೆಗಳು ಅವ್ರದ್ದಿದೆಯಾ? ಹೌದು, ಅವ್ರದೇ ಇದೆ. ಅಂಡ್ ದೆನ್ ಚಿರತೆ ಮತ್ತು ಚರ್ಮದ ಟೋಪಿ ಅಂತ ಇದೆ, ಅಂಡ್ ದೆನ್ ಹಾರ್ಟ್ ಲ್ಯಾಂಪ್ ಇದೆ, ಅಂಡ್ ದೆನ್ ಪರಿಪೂರ್ಣತೆ ಅಂತ ಇದೆ. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂತ ನೋಡೋದಾದ್ರೆ ಆಪ್ಷನ್ ಸಿ, ಹಾರ್ಟ್ ಲ್ಯಾಂಪ್ ಅಂತ ಹೇಳ್ತೀವಿ. ಕನ್ನಡದಲ್ಲಿ ಇದರ ಪುಸ್ತಕದ ಹೆಸರು ಎದೆಯ ಹಣತೆ ಅಂತ ಹೇಳ್ತೀವಿ, ಸರಿನಾ? ಎದೆಯ ಹಣತೆ ಎಂಬ ಒಂದು ಪುಸ್ತಕದ ಒಂದು ಕಂಪೈಲ್ಗಾಗಿ ಇವರಿಗೆ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿಯನ್ನು ನೀಡಲಾಗಿದೆ. ಸೊ ಹಾಗಾದ್ರೆ ಈ ಎದೆ ಹಣತೆ ಎಂಬ ಪುಸ್ತಕವನ್ನ ಹಾರ್ಟ್ ಲ್ಯಾಂಪ್ ಅಂತ ಇಂಗ್ಲಿಷ್ ಅಲ್ಲಿ ಅನುವಾದ ಮಾಡಿರ್ತಕ್ಕಂತಹ ವ್ಯಕ್ತಿ ಹೆಸರೇನು ಅಂತ ಕೇಳ್ತಾನೆ. ಅವಾಗ ನೀವು ಹೇಳ್ಬೇಕಾಗುತ್ತೆ ದೀಪಾ ಬಸ್ತಿ ಅಂತ. ಯಾರು? ದೀಪಾ ಬಸ್ತಿ, ಸರಿನಾ? ನೆನ್ಪಿಟ್ಕೊಳ್ಳಿ, ದೀಪಾ ಬಸ್ತಿ ಅವರು ಏನಿದಾರಲ್ವಾ. ಸೊ ಈ ಎದೆ ಹಣತೆ ಎಂಬ ಪುಸ್ತಕವನ್ನ, ಕನ್ನಡದ ಪುಸ್ತಕವನ್ನ ಇಂಗ್ಲಿಷ್ಗೆ ಅನುವಾದ ಮಾಡಿ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿಯನ್ನ ಗೆದ್ದುಕೊಂಡಿದ್ದಾರೆ. ಹಾಗೆ ಗೆಲ್ಲಿಸಿಕೊಟ್ಟಿದ್ದಾರೆ ಯಾರಿಗೆ ಅಂದ್ರೆ ನಮ್ಮ ಬಾನು ಮುಷ್ತಾಕ್ ಅವರಿಗೆ. ಸೊ ಈ ವರ್ಷ ದಸರಾದ ಉದ್ಘಾಟನೆಯನ್ನು ಮಾಡಿರ್ತಕ್ಕಂಥ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ಬಾನು ಮುಷ್ತಾಕ್ ಅಂತ ಹೇಳ್ತೀವಿ, ಸರಿನಾ? ಸೊ ಇದೆಲ್ಲವೂ ಕೂಡ ನಿಮಗೆ ನ್ಯೂಸ್ ಅಲ್ಲಿ ಇರುತ್ತೆ, ನೋಡಿರ್ತೀರಾ. ಅಂಡ್ ದೆನ್ ಎರಡನೇ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ, ಪ್ರಧಾನಿ ಮೋದಿ ಅವರ ಕುರಿತು ಬರೆದ ಮೋದಿಯ ನೀತಿ ಶಾಸ್ತ್ರ ದಿ ವರ್ಲ್ಡ್ ಹಿಸ್ ಆಯಸ್ಟರ್ ಅನ್ನುವ ಪುಸ್ತಕ, ಸರಿನಾ? ಈ ಒಂದು ಪುಸ್ತಕದ ಲೇಖಕರು ಯಾರು ಅಂತ ಕೇಳಿದ್ದಾನೆ. ಸೊ ಆಪ್ಷನ್ ಏನು ಕೊಟ್ಟಿದ್ದಾನೆ? ಕೆ ಸಾಯಿ ರೆಡ್ಡಿ ಅಂತ ಕೊಟ್ಟಿದ್ದಾನೆ. ಆಪ್ಷನ್ ಬಿ ರವಿ ಗೋಸನ್ ಅಂತ ಕೊಟ್ಟಿದ್ದಾನೆ. ಆಪ್ಷನ್ ಸಿ ಆದಿಶ್ ಸಿ ಅಗರ್ವಾಲ್ ಅಂತ ಕೊಟ್ಟಿದ್ದಾನೆ. ಆಪ್ಷನ್ ಡಿ ಏನಂತ ಕೊಟ್ಟಿದ್ದಾರೆ ಅಂದ್ರೆ ಶೈಲೇಶ್ ಸಿ ಮೆಹ್ತಾ ಅಂತ ಕೊಟ್ಟಿದ್ದಾರೆ. ಸೊ ಯಾರಾಗುತ್ತೆ ಅಂತ ಹೇಳ್ಬೋದಾ? ಯಾವುದು? ಮೋದಿಯವರ ಕುರಿತು ಬರೆದಿರತಕ್ಕಂತಹ ಮೋದಿಯ ನೀತಿಶಾಸ್ತ್ರ ಬುಕ್, ಸರಿನಾ? ಮೋದಿಯ ನೀತಿಶಾಸ್ತ್ರ ಎಂಬ ಪುಸ್ತಕವನ್ನ ಬರೆದಿರತಕ್ಕಂಥ ವ್ಯಕ್ತಿ ಯಾರು ಅಂತ ನೋಡಿದ್ರೆ ಆದಿಶ್ ಸಿ ಅಗರ್ವಾಲ್ ಅಂತ ಹೇಳ್ತೀವಿ, ಸರಿನಾ? ಈ ಕ್ವಶನ್ ಕೂಡ ನಿಮಗೆ ಕೇಳುವಂತ ಚಾನ್ಸಸ್ ಇದೆ. ಸೊ ಆಲ್ಮೋಸ್ಟ್ ಇಲ್ಲಿ ಇರತಕ್ಕಂಥ ಎಲ್ಲಾ ಪ್ರಶ್ನೆಗಳು ಇಂಪಾರ್ಟೆಂಟ್ ಇದಾವೆ ಅಂತ ನಾನು ಇವಾಗಲೇ ನಿಮ್ಗೆ ಹೇಳ್ಬಿಡ್ತೀನಿ, ಸರಿನಾ? ಅಂಡ್ ದೆನ್ ನೆಕ್ಸ್ಟ್ ಮೂರನೇ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ ದಿ ಡೈರಿ ಆಫ್ ಅ ಕ್ರಿಕೆಟರ್ಸ್ ವೈಫ್ ಅ ವೆರಿ ಅನ್ಯೂಶುವಲ್ ಮೆಮೋಯಿಯರ್ ಎಂಬ ಪುಸ್ತಕದ ಲೇಖಕರು ಯಾರು ಅಂತ ಕೇಳಿದ್ದಾರೆ, ಸರಿನಾ? ಸೊ ಇದು ಯಾರೋ ಒಬ್ರು ಕ್ರಿಕೆಟರ್ಸ್ ವೈಫ್ ಬರೆದಿರತಕ್ಕಂಥ ಪುಸ್ತಕವಾಗಿದೆ. ಸೊ ಆಪ್ಷನ್ ಕೊಟ್ಟಿದ್ದಾನೆ ಅನುಷ್ಕಾ ಶರ್ಮಾ, ಮೀನ್ಸ್ ವಿರಾಟ್ ಕೊಹ್ಲಿ ಅವರ ಪತ್ನಿ ಬರೆದಿದ್ದಾರೆ ಅಂತ. ಅಂಡ್ ದೆನ್ ನಮಿತಾ ಕಲಾ ಅಂತ ಕೊಟ್ಟಿದ್ದಾರೆ, ಸಾಕ್ಷಿ ಧೋನಿ, ಅಂಡ್ ದೆನ್ ಶ್ರೀಮತಿ ಪೂಜಾರ ಅವರು ಬರೆದಿದ್ದಾರೆ ಅಂತ ಹೇಳಿದ್ದಾರೆ, ಸರಿನಾ? ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದ್ರೆ ಚೇತೇಶ್ವರ ಪೂಜಾರ ಅವರ ಪತ್ನಿ ಆಗಿರ್ತಕ್ಕಂತಹ ಪೂಜಾ ಅವರು ಈ ಒಂದು ಪುಸ್ತಕವನ್ನ ಬರೆದಿದ್ದಾರೆ. ಯಾವ ಪುಸ್ತಕ? ದಿ ಡೈರಿ ಆಫ್ ಕ್ರಿಕೆಟರ್ಸ್ ವೈಫ್ ಅನ್ನುವ ಪುಸ್ತಕ, ಸರಿನಾ? ಇದು ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಆಗಿದೆ. ಅಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ ನಾಲ್ಕನೇ ಪ್ರಶ್ನೆ, ದಿ ಲಕ್ಕಿ ಒನ್ಸ್ ಪುಸ್ತಕಕ್ಕಾಗಿ ಶಕ್ತಿ ಭಟ್ ಪ್ರಶಸ್ತಿ 2025 ಯಾರಿಗೆ ನೀಡಲಾಗಿದೆ ಅಂತ ಕೇಳಿದ್ದಾನೆ, ಸರಿನಾ? ಸೊ ಶಕ್ತಿ ಭಟ್ ಪ್ರಶಸ್ತಿಯನ್ನ ಯಾರಿಗೆ ನೀಡಲಾಗಿದೆ? ಸೊ ಶಕ್ತಿ ಭಟ್ ಪ್ರಶಸ್ತಿಯನ್ನ ಯಾವ ಪುಸ್ತಕಕ್ಕಾಗಿ ನೀಡಲಾಗಿದೆ? ದಿ ಲಕ್ಕಿ ಒನ್ಸ್ ಎನ್ನುವ ಪುಸ್ತಕಕ್ಕಾಗಿ ಶಕ್ತಿ ಭಟ್ ಪ್ರಶಸ್ತಿಯನ್ನ ನೀಡಲಾಗಿದೆ, ಸರಿನಾ? ಸೊ ಇದನ್ನ ಯಾರಿಗೆ ನೀಡಲಾಗಿದೆ ಅಂತ ಕೇಳಿದಾನೆ. ರಾಮ್ ಬಹದ್ದೂರ್ ರೈ ಅವರಿಗೆ ನೀಡಲಾಗಿದೆ, ಬಾನು ಮುಷ್ತಾಕ್ ಅವರಿಗೆ ನೀಡಲಾಗಿದೆ, ಹಾಗೆ ಜಾರಾ ಚೌಧರಿ ಅವರಿಗೆ ನೀಡಲಾಗಿದೆ, ಇಲ್ಲ ಅಂದ್ರೆ ರಾಧಾನಾಥ್ ಸ್ವಾಮಿ ಅವರಿಗೆ ನೀಡಲಾಗಿದೆ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂತ ಹೇಳ್ಬೋದಾ? ಬಾನು ಮುಷ್ತಾಕ್ ಆಗೋದಿಲ್ಲ. ಓಕೆ, ಇದನ್ನ ಎಲಿಮಿನೇಟ್ ಮಾಡಬಹುದು. ಸೊ ಇಲ್ಲಿ ಉಳಿದಿರತಕ್ಕಂತಹ ಮೂರು ವ್ಯಕ್ತಿಗಳಲ್ಲಿ ಈ ದಿ ಲಕ್ಕಿ ಒನ್ಸ್ ಪುಸ್ತಕ ಯಾರ್ದಿದೆ ಅಂತ. ದಿ ಲಕ್ಕಿ ಒನ್ ಯಾರಿದ್ದಾರೆ? ಜಾರಾ ಚೌಧರಿ ಅವರು ಇದ್ದಾರೆ, ಸರಿನಾ? ಜಾರಾ ಚೌಧರಿ ಅವರು ಏನಿದಾರಲ್ವಾ ಲಕ್ಕಿ ಇದ್ದಾರೆ. ಸೊ ಅದಕ್ಕೆ ಅವರಿಗೆ ಈ ಶಕ್ತಿ ಭಟ್ ಪ್ರಶಸ್ತಿ ಕೂಡ ನೀಡಲಾಗಿದೆ. ಯಾವಾಗ? 2025 ಪ್ರಶಸ್ತಿ ಅಂತ ನಾವು ಹೇಳ್ತೀವಿ. ಅಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 5ನೇ ಪ್ರಶ್ನೆ, ಜೂನ್ 2025 ಬಿಡುಗಡೆಯಾದ ದಿ ಒನ್ ಕ್ರಿಕೆಟ್ ಮೈ ಲೈಫ್ ಅಂಡ್ ಮೋರ್ ಯಾರ ಆತ್ಮಚರಿತ್ರೆ ಅಂತ ಕೇಳಿದ್ದಾರೆ, ಸರಿನಾ? ದಿ ಒನ್ ಅನ್ನುವ ಪುಸ್ತಕ ಜಸ್ಟ್ ನಿಮಗೆ ದಿ ಒನ್ ಅಂತಾನೆ ಕೊಡಬಹುದು, ಸರಿನಾ? ಕ್ರಿಕೆಟ್ ಮೈ ಲೈಫ್ ಅಂಡ್ ಮೋರ್ ಅಂತ ನಿಮ್ಗೆ ಕೊಡದೇ ಇರಬಹುದು, ಯಾಕಂದ್ರೆ ಜಸ್ಟ್ ಕನ್ಫ್ಯೂಷನ್ ಮಾಡೋಕೆ ನಿಮ್ಗೆ ಕೊಡಬಹುದು ದಿ ಒನ್ ಅಂತ. ದಿ ಒನ್ ಎನ್ನುವ ಪುಸ್ತಕವನ್ನ
ಬರೆದಿರ್ತಕ್ಕಂಥ ವ್ಯಕ್ತಿ ಯಾರು ಅಂತ ಕೇಳ್ಬೋದು. ಅವಾಗ ನೀವು ಹೇಳ್ಬೇಕಾಗತ್ತೆ ವಿರಾಟ್ ಕೊಹ್ಲಿ, ಶಿಖರ್ ಧವನ್, ರೋಹಿತ್ ಶರ್ಮಾ, ಮಹೇಂದ್ರ ಸಿಂಗ್ ಧೋನಿ. ದಿ ಒನ್ ಅನ್ನು ಓಕೆ, ಒನ್ ಮೀನ್ಸ್ ಅವರು ಕ್ರಿಕೆಟ್ಗೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಕ್ತಿ ಆಗಿದ್ದಾರೆ. ಸೊ 1 ನಂಬರ್ ಮೀನ್ಸ್ ಓಪನರ್ ಯಾರಾಗಿ ಇಳಿತಾರೆ, ವಿರಾಟ್ ಕೊಹ್ಲಿ ಆಗಿರಲ್ಲ. ವಿರಾಟ್ ಕೊಹ್ಲಿ ಹೆಂಗೆ ಅಂದ್ರೆ 1 ರನ್ ಬರ್ತಾರೆ ಅವರು. ಅಂಡ್ ದೆನ್ ಮಹೇಂದ್ರ ಸಿಂಗ್ ಧೋನಿ ಇವರು ಫಿನಿಶರ್, ಸೊ ಇವರು ಆಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ಶಿಖರ್ ಧವನ್ ಅಥವಾ ರೋಹಿತ್ ಶರ್ಮಾ ಅವ್ರ ಮೇಲೂ ಕೂಡ ಒಂದು ಬುಕ್ ಬರೆದಿದೆ, ಸರಿನಾ, ಹಿಟ್ ಮ್ಯಾನ್ ಅಂತ ಒಂದು ಬುಕ್ ಇದೆ. ಬಟ್ ಅದನ್ನ ಬರೆದಿರತಕ್ಕಂಥ ವ್ಯಕ್ತಿ ರೋಹಿತ್ ಶರ್ಮಾ ಅಲ್ಲ. ಬಟ್ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ಹೇಳ್ತೀವಿ ಅಂದ್ರೆ ಶಿಖರ್ ಧವನ್ ಅಂತ ಹೇಳ್ತೀವಿ. ಮಿಸ್ಟರ್ ICC ಅಂತ ಹೇಳ್ತೀವಿ ಇವ್ರನ್ನ, ಸರಿನಾ. ಯಾರನ್ನ ನಾವು ಮಿಸ್ಟರ್ ICC ಅಂತ ಕರಿತೀವಿ ಅಂದ್ರೆ ಶಿಖರ್ ಧವನ್ ಅವರನ್ನ, ಸರಿನಾ, ಶಿಖರ್ ಧವನ್ ಅವರನ್ನ ನಾವು ಮಿಸ್ಟರ್ ICC ಅಂತ ಕರಿತೀವಿ. ಇದನ್ನು ಕೂಡ ನಿಮ್ಗೆ ಗೊತ್ತಿರಲಿ, ಮಿಸ್ಟರ್ ICC. ಸರ್ ಇಲ್ಲ ಸರ್, ಸುರೇಶ್ ರೈನಾ ಅವರನ್ನ ಕರಿತೀವಿ. ಸುರೇಶ್ ರೈನಾ ಅವರನ್ನ ನಾವೇನಂತ ಕರಿತೀವಿ, ಮಿಸ್ಟರ್ IPL ಅಂತ ಕರಿತೀವಿ, ಸರಿನಾ. ಮಿಸ್ಟರ್ IPL ಅಂತ ಕರಿತೀವಿ, ಮಿಸ್ಟರ್ IPL ಅಂತ ಕರಿತೀವಿ ಅವರನ್ನ, ಸುರೇಶ್ ರೈನಾ ಅವರನ್ನ, ಸರಿನಾ. ಯಾವ ತಂಡಕ್ಕಾಗಿ ಅವರು ಜಾಸ್ತಿ ಆಡಿದ್ದಾರೆ ಅಂತಂದ್ರೆ ಚೆನ್ನೈ ಸೂಪರ್ ಕಿಂಗ್ಸ್ ಅವರಿಗೆ ಅವರು ಜಾಸ್ತಿ ಆಡಿದ್ದಾರೆ. ಅಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ, ಈ ಕ್ವಶನ್ ಏನಿದೆಯಲ್ವಾ ಮೋಸ್ಟ್ ಇಂಪಾರ್ಟೆಂಟ್, ಈ 64 ಪ್ರಶ್ನೆಗಳಲ್ಲಿ ಅತಿ ಇಂಪಾರ್ಟೆಂಟ್ ಪ್ರಶ್ನೆನೇ ಈ ಪ್ರಶ್ನೆ, ದಿ ಒನ್ ಅನ್ನುವ ಪುಸ್ತಕ. ಅಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ, ಕನ್ಫೆಷನ್ಸ್ ಆಫ್ ಅ ಶೇಕ್ಸ್ಪಿಯರ್ ಅಡಿಕ್ಟ್ ಎಂಬ ಪುಸ್ತಕದ ಲೇಖಕರು ಯಾರು ಅಂತ ಕೇಳಿದ್ದಾರೆ, ಸರಿನಾ. ಯಾವುದು ಕನ್ಫೆಷನ್ಸ್ ಆಫ್ ಅ ಶೇಕ್ಸ್ಪಿಯರ್ ಅಡಿಕ್ಟ್ ಎಂಬ ಪುಸ್ತಕದ ಲೇಖಕರು ಯಾರು ಅಂತ ಆಪ್ಷನ್ ಏನ್ ಕೊಟ್ಟಿದ್ದಾನೆ, VS ರವಿ ಅಂತ ಕೊಟ್ಟಿದ್ದಾನೆ, ರಂಜಿತ್ ಸಿಂಗ್ ಅಂತ ಕೊಟ್ಟಿದ್ದಾನೆ, C ನಾರಾಯಣ ಸ್ವಾಮಿ ಅಂತ ಕೊಟ್ಟಿದ್ದಾನೆ, ಅಂಡ್ ದೆನ್ D ಸುಭಾಷ್ ಚಂದ್ರ ಅಂತ ಕೊಟ್ಟಿದ್ದಾನೆ. ಸೊ ಯಾರಾಗ್ತಾರೆ ಅಂತ ಹೇಳ್ಬೋದಾ, ಯಾರಾಗ್ಬೋದು, ಯಾರು ಅಂತಂದ್ರೆ VS ರವಿ ಅವರು, ಸರಿನಾ. VS ರವಿ ಅವರು ಯಾವ ಪುಸ್ತಕ ಬರೆದಿದ್ದಾರೆ ಅಂತ ನೋಡೋದಾದ್ರೆ ಕನ್ಫೆಷನ್ಸ್ ಆಫ್ ಅ ಶೇಕ್ಸ್ಪಿಯರ್ ಅಡಿಕ್ಟ್ ಅನ್ನುವ ಪುಸ್ತಕ, ಸರಿನಾ. ಶೇಕ್ಸ್ಪಿಯರ್ ಅಡಿಕ್ಟ್ ಅನ್ನುವ ಪುಸ್ತಕವನ್ನು ಬರೆದಿರ್ತಕ್ಕಂಥ ವ್ಯಕ್ತಿ ಯಾರು ಅಂತಂದ್ರೆ ರವಿ ಅಂತ ಹೇಳ್ತೀವಿ. ಯಾವ ರವಿ, VS ರವಿ ಅವರು, ಸರಿನಾ. ಅಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಯಾವುದಿದೆ ಅಂತ ನೋಡೋದಾದ್ರೆ, ಇಂದಿರಾ ಗಾಂಧಿ ಅಂಡ್ ದಿ ಇಯರ್ಸ್ ದಟ್ ಟ್ರಾನ್ಸ್ಫಾರ್ಮ್ಡ್ ಇಂಡಿಯಾ ಪುಸ್ತಕದ ಲೇಖಕರು ಯಾರು ಅಂತ ಕೇಳಿದ್ದಾನೆ. ಇಂದಿರಾ ಗಾಂಧಿ ಅವರು ಕೂಡ ಅವಾಗ ನ್ಯೂಸ್ ಅಲ್ಲಿ ಇರ್ತಾರೆ. ಓಕೆ, ಸೊ ಜೂನ್ 25 ನಾವು ಆಚರಣೆ ಮಾಡ್ತೀವಲ್ವಾ, ಸೊ ಅದಕ್ಕೆ ನ್ಯೂಸ್ ಅಲ್ಲಿ ಇರ್ತಾರೆ ಯಾರು, ಇಂದಿರಾ ಗಾಂಧಿ ಅವರು. ಸೊ ಇಂದಿರಾ ಗಾಂಧಿ ಅವರ ಒಂದು ಪುಸ್ತಕವಾಗಿರ್ತಕ್ಕಂಥ ಇಂದಿರಾ ಗಾಂಧಿ ಅಂಡ್ ದಿ ಇಯರ್ಸ್ ದಟ್ ಟ್ರಾನ್ಸ್ಫಾರ್ಮ್ ಇಂಡಿಯಾ, ಇಂದಿರಾ ಗಾಂಧಿ ಅವರ ಬಗ್ಗೆ ಬರೆದಿರ್ತಕ್ಕಂಥ ಪುಸ್ತಕದ ಲೇಖಕರು ಯಾರು ಅಂತ ಆಪ್ಷನ್ ಏನ್ ಕೊಟ್ಟಿದ್ದಾನೆ, ರಾಮಚಂದ್ರ ಗುಹಾ ಅಂತ ಕೊಟ್ಟಿದ್ದಾನೆ, ಆಪ್ಷನ್ B ಶ್ರೀನಾಥ್ ರಾಘವನ್ ಅಂತ ಕೊಟ್ಟಿದ್ದಾನೆ, ಆಪ್ಷನ್ C ಇರ್ಫಾನ್ ಹಬೀಬ್ ಅಂತ ಕೊಟ್ಟಿದ್ದಾನೆ, ಆಪ್ಷನ್ D ಬಿಪಿನ್ ಚಂದ್ರ ಅಂತ ಕೊಟ್ಟಿದ್ದಾರೆ. ಯಾರು ಬರೆದಿದ್ದಾರೆ ಪುಸ್ತಕವನ್ನ ಹೇಳ್ಬೋದಾ? ರಾಮಚಂದ್ರ ಗುಹಾ ಅವರು ಯಾವ ರಾಜ್ಯದವರು, ಹಾಗೆ ಇವರಿಗೆ ರೀಸೆಂಟ್ ಆಗಿ ಒಂದು ಪ್ರಶಸ್ತಿ ಕೂಡ ಸಿಕ್ಕಿದೆ. ಸೊ ಇವರ ಯಾವ ಪುಸ್ತಕಕ್ಕಾಗಿ ಪ್ರಶಸ್ತಿ ಸಿಕ್ಕಿದೆ ಅಂತ ಹೇಳ್ಬೋದಾ, ಹೇಳಿ ನೋಡೋಣ. ಓಕೆ, ಕಾಮೆಂಟ್ ಮಾಡಿ ಇವರಿಗೆ ಯಾವ ಒಂದು ಪ್ರಶಸ್ತಿ ಸಿಕ್ಕಿದೆ, ಹಾಗೆ ಯಾವ ಒಂದು ಪುಸ್ತಕ ಇವ್ರದ್ದು ಫೇಮಸ್ ಇದೆ ಅಂತ, ಸರಿನಾ. ಯಾರ ಬಗ್ಗೆ, ಮಹಾತ್ಮ ಗಾಂಧೀಜಿ ಅವರ ಬಗ್ಗೆ ಇವರು ಪುಸ್ತಕವನ್ನು ಸಾಕಷ್ಟು ಬರೆದಿದ್ದಾರೆ, ಸರಿನಾ. ಯಾರು, ರಾಮಚಂದ್ರ ಗುಹಾ ಅವರು. ಬಟ್ ಅವರಲ್ಲಿ ಫೇಮಸ್ ಕಂಡ್ಬರ್ತಕ್ಕಂಥ ಪುಸ್ತಕ ಯಾವುದು ಅಂತ, ಹಾಗೆ ಅವರು ಯಾವ ರಾಜ್ಯದವರು ಅಂತ ಇದನ್ನ ನೀವು ಕಾಮೆಂಟ್ ಮಾಡಿ. ಓಕೆ, ಬಟ್ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ನಾವು ಹೇಳ್ತೀವಿ ಅಂದ್ರೆ ಆಪ್ಷನ್ B ಆಗಿರ್ತಕ್ಕಂಥ ಶ್ರೀನಾಥ್ ರಾಘವನ್ ಅವರು ಒಂದು ಪುಸ್ತಕವನ್ನು ಬರೆದಿದ್ದಾರೆ, ಇಂದಿರಾ ಗಾಂಧಿ ಅಂಡ್ ದಿ ಇಯರ್ಸ್ ದಟ್ ಟ್ರಾನ್ಸ್ಫಾರ್ಮ್ಡ್ ಇಂಡಿಯಾ ಅನ್ನುವ ಪುಸ್ತಕವನ್ನು, ಸರಿನಾ. ಯಾವುದು, ಇಂದಿರಾ ಗಾಂಧಿ ಅಂಡ್ ದಿ ಇಯರ್ಸ್ ದಟ್ ಟ್ರಾನ್ಸ್ಫಾರ್ಮ್ಡ್ ಇಂಡಿಯಾ ಅನ್ನುವ ಪುಸ್ತಕವನ್ನು ಬರೆದಿರ್ತಕ್ಕಂಥ ವ್ಯಕ್ತಿ ಯಾರು ಅಂದ್ರೆ ಶ್ರೀನಾಥ್ ರಾಘವನ್. ಜಸ್ಟ್ ಕೇಳಿಸ್ಕೊಳ್ಬೇಡಿ, ಒಂದು ಪೆನ್ ಮತ್ತೆ ಪೇಪರ್ನ ತಗೊಳ್ಳಿ, ಅದರಲ್ಲಿ ಬರ್ಕೊಂಡು ಹೋಗಿ, ಸರಿನಾ. ಯಾಕಂದ್ರೆ ಉಳಿಯಲ್ಲ, ಇದು ನೇಮ್ಸ್ಗಳಿದಾವೆ. ಸೊ ಎಲ್ಲವೂ ಕೂಡ ನೇಮ್ಸ್ ನೆನ್ಪಿಟ್ಕೊಳ್ಬೇಕಾಗುತ್ತೆ, ವ್ಯಕ್ತಿಗಳ ಹೆಸರು ಕೂಡ ನೀವು ನೆನ್ಪಿಟ್ಕೊಳ್ಬೇಕಾಗುತ್ತೆ, ಹಾಗೆ ಪುಸ್ತಕದ ಹೆಸರು ಇನ್ನೂ ಹೆಚ್ಚಿಗೆ ಇಂಪಾರ್ಟೆಂಟ್ ಆಗಿರುತ್ತೆ, ಅದನ್ನು ನೀವು ಬರ್ಕೊಳ್ಬೇಕಾಗುತ್ತೆ, ಸರಿನಾ. ಅದಕ್ಕೆ ಒಂದು ಪೆನ್ ಪೇಪರಲ್ಲಿ ಬರ್ಕೊಂಡು ಹೋಗಿ ಒಂದ್ಸರಿ ರಿವಿಷನ್ ಮಾಡಿದ್ರೆ ನೆನ್ಪುಳಿತೆ, 1-2 ಸರಿ ನೀವು ರಿವಿಷನ್ ಮಾಡಿದ್ರೆ. ಅಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಟೆಸ್ಟ್ ಕ್ರಿಕೆಟ್ ಅ ಹಿಸ್ಟ್ರಿ ಪುಸ್ತಕದ ಲೇಖಕರು ಯಾರು ಅಂತ ಕೇಳಿದ್ದಾರೆ, ಸರಿನಾ. ಟೆಸ್ಟ್ ಕ್ರಿಕೆಟ್ ಅ ಹಿಸ್ಟ್ರಿ ಪುಸ್ತಕದ ಲೇಖಕರು ಯಾರು? ಆಪ್ಷನ್ A ಟಿಮ್ ವಿಗ್ಮೋರ್ ಅಂತ ಕೊಟ್ಟಿದ್ದಾರೆ, ಆಪ್ಷನ್ B ಜಾಕ್ ಟ್ಯಾಪರ್ ಅಂತ ಕೊಟ್ಟಿದ್ದಾರೆ, ಆಪ್ಷನ್ C ರೋಸಿ ಥಾಮಸ್ ಅಂತ ಕೊಟ್ಟಿದ್ದಾರೆ, ಆಪ್ಷನ್ D ಸಾರಾ ವಿಲಿಯಮ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಯಾರಾಗ್ಬೋದು ಇದಕ್ಕೆ ಹೇಳ್ಬೋದಾ? ಯಾರಾಗ್ತಾರೆ ಟೆಸ್ಟ್ ಕ್ರಿಕೆಟ್ ಹಿಸ್ಟ್ರಿ ಎಂಬ ಪುಸ್ತಕವನ್ನು ಬರೆದಿರ್ತಕ್ಕಂಥ ವ್ಯಕ್ತಿ ಯಾರು ಅಂತಂದ್ರೆ ಟಿಮ್ ವಿಗ್ಮೋರ್ ಅಂತ ಹೇಳ್ತೀವಿ. ಹೆಸರನ್ನ ಯಾರು ಅಂದ್ರೆ ಟಿಮ್ ವಿಗ್ಮೋರ್ ಎನ್ನುವ ವ್ಯಕ್ತಿ ಏನಿದಾರಲ್ವಾ, ಇವರು ಟೆಸ್ಟ್ ಕ್ರಿಕೆಟ್ ಹಿಸ್ಟ್ರಿ ಎಂಬ ಪುಸ್ತಕವನ್ನು ಬರೆದಿರ್ತಕ್ಕಂಥ ವ್ಯಕ್ತಿಯಾಗಿದ್ದಾರೆ. ಮೀನ್ಸ್ ಅವರ ಬಗ್ಗೆ ಈ ಪುಸ್ತಕ ಹೇಳುತ್ತೆ, ಮೀನ್ಸ್ ಅವರ ಆಟೋಬಯೋಗ್ರಫಿ ಆಗಿದೆ ಅಂತ ನಾವು ಹೇಳ್ತೀವಿ. ಅಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಭಾರತ ಉಪಖಂಡದ 500 ವರ್ಷಗಳ ಇತಿಹಾಸ ಪುಸ್ತಕದ ಲೇಖಕರು ಯಾರು ಅಂತ ಕೇಳಿದ್ದಾನೆ, ಸರಿನಾ. ಭಾರತ ಉಪಖಂಡದ 500 ವರ್ಷಗಳ ಇತಿಹಾಸ ಎಂಬ ಪುಸ್ತಕದ ಲೇಖಕರು ಯಾರು? ವಿಲಿಯಂ ಡಾರ್ಲಿಂಪಲ್, ಆಪ್ಷನ್ B ಆಂಡ್ರೆ ಟ್ರುಷ್ಕೆ, ಆಪ್ಷನ್ C ರಾಮಚಂದ್ರ ಗುಹಾ, ಆಪ್ಷನ್ D ಡಾಕ್ಟರ್ ಇರ್ಫಾನ್ ಹಬೀಬ್ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಭಾರತ ಉಪಖಂಡದ 500 ವರ್ಷಗಳ ಇತಿಹಾಸ ಎಂಬ ಪುಸ್ತಕವನ್ನು ಬರೆದಿರತಕ್ಕಂಥ ವ್ಯಕ್ತಿ ಯಾರು ಅಂತಂದ್ರೆ ಆಂಡ್ರೆ ಟ್ರುಷ್ಕೆ ಅಂತ ಹೇಳ್ತೀವಿ. ಸರಿನಾ, ಯಾರು ಅಂದ್ರೆ ಆಪ್ಷನ್ B ಆಗಿರತಕ್ಕಂಥ ಆಂಡ್ರೆ ಟ್ರುಷ್ಕೆ. ಸೊ ಇವರು ಭಾರತ ಉಪಖಂಡದ 500 ವರ್ಷಗಳ ಇತಿಹಾಸ ಎಂಬ ಪುಸ್ತಕವನ್ನು ಬರೆದಿರತಕ್ಕಂಥ ವ್ಯಕ್ತಿಯಾಗಿದ್ದಾರೆ. ಅಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಜೂನ್ 2025ರಲ್ಲಿ ಪ್ರಕಟವಾದ ದಿ ಸ್ಟಾರ್ಸ್ ಲೈಟ್ ದಿ ವೇ ಕಾದಂಬರಿ ಯಾರ ಮೊದಲ ಕಾದಂಬರಿಯಾಗಿದೆ ಅಂತ ಕೇಳಿದ್ದಾನೆ, ಸರಿನಾ. ಮೀನ್ಸ್ ಇವರು ಬರಹಗಾರರೇ ಆಗಿದ್ದಾರೆ, ಬಟ್ ಅವರ ಮೊದಲ ಕಾದಂಬರಿ ಆಗಿದೆ. ಕಾದಂಬರಿ, ಕತೆ ಮತ್ತೆ ಸಮ್ ಬಯೋಗ್ರಫಿಗಳು ಅಂತ ಹೇಳ್ತೀವಲ್ವಾ. ಸೊ ಆ ರೀತಿ ನಾವು
ಬೈಫರ್ಗೇಷನ್ ಮಾಡಿದಾಗ ಸೊ ಅವರ ಮೊದಲ ಕಾದಂಬರಿಯಾಗಿದೆ ಯಾವುದು ದಿ ಸ್ಟಾರ್ಸ್ ಲೈಟ್ ದಿ ವೇ ಎನ್ನುವ ಒಂದು ಪುಸ್ತಕ. ಸೊ ಯಾರ್ದ ಪುಸ್ತಕ ಆಗಿದೆ ಅದು? ಆಪ್ಷನ್ ಎ ಕೊಟ್ಟಿದ್ದಾರೆ ಶೋಭಾ ಹದೇ ಅಂತ ಕೊಟ್ಟಿದ್ದಾರೆ, ಆಪ್ಷನ್ ಬಿ ಅನುಜಾ ಚೌಹಾಣ್ ಅಂತ ಕೊಟ್ಟಿದ್ದಾರೆ, ಆಪ್ಷನ್ ಸಿ ಟಿಂಕ್ವಲ್ ಖನ್ನಾ ಅಂತ ಕೊಟ್ಟಿದ್ದಾರೆ, ಆಪ್ಷನ್ ಡಿ ಸುಚೇತಾ ರಾಜ್ ಖನ್ನಾ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಆಪ್ಷನ್ ಡಿ ಸುಚೇತಾ ರಾಜ್ ಖನ್ನಾ ಅವರು ಈ ದಿ ಸ್ಟಾರ್ಸ್ ಲೈಟ್ ದಿ ವೇ ಎಂಬ ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಸರಿನಾ? ಯಾರು? ಸುಚೇತಾ ರಾಜ್ ಖನ್ನಾ ಅಂತ ಹೇಳ್ತೀವಿ. ಅಂಡ್ ದೆನ್ ಮುಂದಿನ ಪ್ರಶ್ನೆ, ದಿ ಎಮರ್ಜೆನ್ಸಿ ಡೈರೀಸ್ ಪುಸ್ತಕವನ್ನು ಯಾರು ಬಿಡುಗಡೆ ಮಾಡಿದ್ದಾರೆ ಅಂತ. ಸರಿನಾ? ಸೊ ಇದನ್ನ ಪುಸ್ತಕದ ಲೇಖಕರ ಹೆಸರು ಕೇಳಲ್ಲ, ಇದರದ್ದು ಬಿಡುಗಡೆ ಮಾಡಿರ್ತಕ್ಕಂಥ ವ್ಯಕ್ತಿ ಹೆಸರು ಕೇಳ್ತಾನೆ. ಯಾಕೆಂದ್ರೆ ಇದು ಓವರ್ ಆಲ್ ಬರೆದಿದ್ದಾರೆ. ಸೊ ಅದಕ್ಕೆ ಕೇಳಬಹುದು ಇದನ್ನ. ದಿ ಎಮರ್ಜೆನ್ಸಿ ಡೈರೀಸ್ ಏನು 1975 ಅಲ್ಲಿ ಎಮರ್ಜೆನ್ಸಿ ಇರಿದ್ರಲ್ವಾ ಯಾರು? ಇಂದಿರಾ ಗಾಂಧಿ ಅವರು. ಅದರ ಬಗ್ಗೆ ಇರತಕ್ಕಂಥ ಪುಸ್ತಕವಾಗಿದೆ ಅದು. ದ ಎಮರ್ಜೆನ್ಸಿ ಡೈರೀಸ್ ಅನ್ನುವ ಆ ಪುಸ್ತಕವನ್ನ ಬಿಡುಗಡೆ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರು ಅಂತ? ನರೇಂದ್ರ ಮೋದಿ, ಅಮಿತ್ ಶಾ, ರಾಜನಾಥ್ ಸಿಂಗ್ ಅಂಡ್ ದೆನ್ ಡಿ ಮನೋಹರ್ ಲಾಲ್ ಅಂತ ಹೇಳ್ತೀವಿ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಹೇಳ್ಬೋದಾ? ಸೊ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಅಮಿತ್ ಶಾ ಅಂತ ಹೇಳ್ತೀವಿ. ಸರಿನಾ? ದಿ ಎಮರ್ಜೆನ್ಸಿ. ಮುಂದಿನ ಪ್ರಶ್ನೆ, ಉಪಾಧ್ಯಕ್ಷ ಜಗದೀಪ್ ಧಂಕರ್ ಅವರು ಬಿಡುಗಡೆ ಮಾಡಿದ ಜನತಾ ಕಿ ಕಹಾನಿ ಮೇರಿ ಆತ್ಮಚರಿತ್ರೆ ಎಂಬ ಪುಸ್ತಕದ ಲೇಖಕರು ಯಾರು ಅಂತ ಕೇಳಿದ್ದಾನೆ. ಸರಿನಾ? ಜನತಾ ಕಿ ಕಹಾನಿ ಮೇರಿ ಆತ್ಮಚರಿತ್ರ ಎಂಬ ಪುಸ್ತಕವನ್ನ ಬರೆದಿರತಕ್ಕಂತಹ ವ್ಯಕ್ತಿ ಯಾರು ಅಂತಂದ್ರೆ ನಿತೀಶ್ ಕುಮಾರ್ ಅವರು, ಮೋಹನ್ ಯಾದವ್ ಅವರು, LK ಅಡ್ವಾಣಿ ಅವರು ಅಥವಾ ಬಂಡಾರು ದತ್ತಾತ್ರೇಯ ಅಂತ ಹೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂತ ನೋಡಿದ್ರೆ ಬಂಡಾರು ದತ್ತಾತ್ರೇಯ ಅವರು. ಸೊ ಹಾಗಾದ್ರೆ ಇವರು ಯಾವ ರಾಜ್ಯದ ರಾಜ್ಯಪಾಲರು ಅಂತ ಯಾರಾದ್ರೂ ಕಾಮೆಂಟ್ ಮಾಡಬಹುದಾ? ಇದನ್ನ ಕಾಮೆಂಟ್ ಮಾಡಿ ನೀವು. ಅಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ ದ ಚೀಫ್ ಮಿನಿಸ್ಟರ್ಸ್ ಅಂಡ್ ದಿ ಸ್ಪೈ ಪುಸ್ತಕದ ಲೇಖಕರು ಯಾರು ಅಂತ ಕೇಳಿದ್ದಾನೆ. ಸರಿನಾ? ಯಾವುದು? ದಿ ಚೀಫ್ ಮಿನಿಸ್ಟರ್ ಅಂಡ್ ದಿ ಸ್ಪೈ ಎಂಬ ಪುಸ್ತಕದ ಲೇಖಕರು ಯಾರು ಅಂತ. ಸೊ ಆಪ್ಷನ್ ಏನು ಕೊಟ್ಟಿದ್ದಾನೆ? ಆಪ್ಷನ್ ಎ ಅಜಿತ್ ದೋವೆಲ್ ಅಂತ ಕೊಟ್ಟಿದ್ದಾನೆ, ಆಪ್ಷನ್ ಬಿ ವಿಕ್ರಮ್ ಸೂದ್ ಅಂತ ಕೊಟ್ಟಿದ್ದಾನೆ, ಆಪ್ಷನ್ ಸಿ AK ನಾರಾಯಣ್ ಅಂತ ಕೊಟ್ಟಿದ್ದಾನೆ, MK ನಾರಾಯಣ್, ಆಪ್ಷನ್ ಡಿ ಅಮರ್ಜಿತ್ ಸಿಂಗ್ ದುಲಾತ್ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದ್ರೆ ಆಪ್ಷನ್ ಡಿ ಅಮರ್ಜಿತ್ ಸಿಂಗ್ ದುಲಾತ್ ಅನ್ನುವ ವ್ಯಕ್ತಿ ದಿ ಚೀಫ್ ಮಿನಿಸ್ಟರ್ ಅಂಡ್ ದಿ ಸ್ಪೈ ಎಂಬ ಪುಸ್ತಕವನ್ನ ಬರೆದಿರತಕ್ಕಂಥ ವ್ಯಕ್ತಿ ಆಗಿದ್ದಾರೆ. ಅಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, PMO ಪ್ರೈಮ್ ಮಿನಿಸ್ಟರ್ ಆಫೀಸ್ ಅಂತ ಹೇಳ್ತೀವಿ. ಸರಿನಾ? ಪ್ರೈಮ್ ಮಿನಿಸ್ಟರ್ಸ್ ಆಫೀಸ್ ಥ್ರೋ ದ ಇಯರ್ಸ್ ಪುಸ್ತಕದ ಲೇಖಕರು ಯಾರು ಅಂತ ಕೇಳಿದ್ದಾನೆ. ಸರಿನಾ? ಸೊ ಇದನ್ನ ಬರೆದಿರತಕ್ಕಂಥ ವ್ಯಕ್ತಿ ಯಾರು ಅಂತ. ಸೊ ಆಪ್ಷನ್ ಎ ಸಂಜಯ್ ಬಾರು, ಆಪ್ಷನ್ ಬಿ ಹಿಮಾಂಶು ರಾಯ್, ಆಪ್ಷನ್ ಸಿ ಅಂಕರ್ ಪಟೇಲ್, ಆಪ್ಷನ್ ಡಿ ಜನಾರ್ದನ್ ಠಾಕೂರ್ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಆಪ್ಷನ್ ಬಿ ಹಿಮಾಂಶು ರಾಯ್ ಅನ್ನೋದು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಯಾವುದು ಅಂದ್ರೆ ಪ್ರೈಮ್ ಮಿನಿಸ್ಟರ್ಸ್ ಆಫೀಸ್ ಥ್ರೋ ದ ಇಯರ್ಸ್ ಎಂಬ ಪುಸ್ತಕದ ಲೇಖಕರು ಯಾರು ಅಂತಂದ್ರೆ ಹಿಮಾಂಶು ರಾಯ್ ಅನ್ನೋರು. ಅಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಫೆಬ್ರವರಿ 2025 ಯಾವ ನೊಬೆಲ್ ಶಾಂತಿ ಪ್ರಶಸ್ತಿ ವಿಜೇತರ ಆತ್ಮಚರಿತ್ರೆ ಡೈಸಲೈ ಅಲ್ಲದು ದಿಯಾಸಲೈ ಬಿಡುಗಡೆ ಆಯಿತು ಅಂತ. ಸರಿನಾ? ಸೊ ಈ ಪುಸ್ತಕ ಡೈಸಲೈ ಅಲ್ಲ ದಿಯಾಸಲೈ ಅಂತ ಬರ್ಕೊಳ್ಳೋದು. ದಿಯಾಸಲೈ. ಓಕೆ, ದಿಯಾಸಲೈ ಎಂಬ ಪುಸ್ತಕವನ್ನ ಬಿಡುಗಡೆ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರು ಅಥವಾ ಬರೆದಿರ್ತಕ್ಕಂತಹ ವ್ಯಕ್ತಿ ಯಾರು ಅಂತ ಅಥವಾ ಯಾರ ಆತ್ಮಚರಿತ್ರೆ ಆಗಿದೆ ಅಂತ ಆಪ್ಷನ್ ಏನು ಕೊಟ್ಟಿದ್ದಾನೆ? ಮಲಾಲಾ ಯೂಸುಫ್ ಜಾಯ್ ಅಂತ ಕೊಟ್ಟಿದ್ದಾನೆ. ಇವರಿಗೆ ನೊಬೆಲ್ ಪ್ರಶಸ್ತಿ ಸಿಕ್ಕಿದೆಯಾ? ಇಲ್ಲ ಅಂತ ಹೇಳ್ತೀವಿ. ಅಂಡ್ ದೆನ್ ಮರಿಯಾ ರೆಸಾ ಅಂಡ್ ದೆನ್ ಅಬಿ ಅಹಮದ್. ಸರಿನಾ? ಸೊ ನೊಬೆಲ್ ಪ್ರಶಸ್ತಿಯನ್ನ ಪಡ್ಕೊಂಡ್ರು ಕೂಡ ನಮ್ಮ ಭಾರತಕ್ಕೆ ರಿಲೇಟೆಡ್ ಇರಬೇಕು ಅವರು. ಸೊ ಅವರ ಒಂದು ಪುಸ್ತಕವನ್ನು ಮಾತ್ರ ಕೇಳ್ತಾನೆ. ಸೊ ಹಾಗೆ ನೋಡಿದ್ರೆ ಪ್ರತಿ ವರ್ಷವೂ ಕೂಡ ನಿಮಗೆ ಸಾಕಷ್ಟು ಜನಕ್ಕೆ ಮಿನಿಮಮ್ ಏನಿಲ್ಲಾದ್ರೂ ಒಂದು 15ರಿಂದ 20 ಜನಕ್ಕೆ ಬೇರೆ ಬೇರೆ ಅವಾರ್ಡ್ಗಳು ಸಿಗ್ತವೆ. ಟೋಟಲಿ 6 ವಿಭಾಗಗಳಲ್ಲಿ ಒಂದೊಂದು ವಿಭಾಗಗಳಲ್ಲಿ 3 ಜನಕ್ಕೆ 4 ಜನಕ್ಕೂ ಕೂಡ ಅವಾರ್ಡ್ಗಳನ್ನು ಕೊಡೋದ್ರಿಂದ ಮಿನಿಮಮ್ 15-20 ಜನಕ್ಕೆ ಸಿಗ್ತದೆ. ಸೊ ಅವಾಗ ಎಲ್ಲರ ಪುಸ್ತಕಗಳನ್ನ ನಾವು ನೆನ್ಪಿಟ್ಕೊಳಕ್ಕಾಗಲ್ಲ, ನಮ್ಮ ಭಾರತೀಯರನ್ನ ನಾವು ನೆನ್ಪಿಟ್ಕೊಳ್ತೀವಿ. ಯಾರು? ಕೈಲಾಸ್ ಸತ್ಯಾರ್ಥಿ ಅವರು ಈ ಒಂದು ವರ್ಷ ಪುಸ್ತಕವನ್ನು ಬಿಡುಗಡೆ ಮಾಡಿದ್ದಾರೆ. ಯಾವುದು ಅಂತಂದ್ರೆ ದಿಯಾಸಲೈ ಎಂಬ ಒಂದು ಪುಸ್ತಕ. ಸೊ ಈ ಪುಸ್ತಕ ಅಗ್ನಿವೀರಲ್ಲಿ ಕೇಳಿದ್ದಾನೆ. ಮತ್ತೆ ಯಾವುದು? ಜೂನಲ್ಲಿ ನಡೆದಿರ್ತಕ್ಕಂಥ ಎಕ್ಸಾಮ್, ಜೂನಲ್ಲಿ ರೈಲ್ವೆ ಎಕ್ಸಾಮ್ ಒಂದು ನಡೀತಲ್ಲ, ಸೊ ಆ ಎಕ್ಸಾಮ್ ಅಲ್ಲಿ ಕೇಳಿದ್ದಾನೆ ಇದನ್ನ. ಯಾವುದು ಅಂದ್ರೆ ಕೈಲಾಸ್ ಸತ್ಯಾರ್ಥಿ ಅವರು ಬರೆದಿರ್ತಕ್ಕಂಥ ದಿಯಾಸಲೈ ಪುಸ್ತಕ. ಸರಿನಾ? ಅಂಡ್ ದೆನ್ RRB NTPC ಅಂಡರ್ ಗ್ರಾಜುಯೇಟ್ ಎಕ್ಸಾಮ್ ಅಲ್ಲೂ ಕೂಡ ಒಂದು ಪ್ರಶ್ನೆನ ಕೇಳಿದ್ದಾನೆ, ಎಕ್ಸಾಕ್ಟ್ ಕಾಪಿ ಕೇಳಿದ್ದಾನೆ. ಯಾವುದು? ದಿಯಾಸಲೈ ಪುಸ್ತಕವನ್ನ ಬರೆದಿರತಕ್ಕಂಥ ವ್ಯಕ್ತಿ ಯಾರು ಅಂತ ಕೈಲಾಸ್ ಸತ್ಯಾರ್ಥಿ. ಅಗ್ನಿವೀರ್ ಎಕ್ಸಾಮ್ ಅಲ್ಲಿ ಕೇಳಿದ್ದಾನೆ. ಅಗ್ನಿವೀರ್ 10th ಲೆವೆಲ್ ಅಲ್ಲಿ ಬರುತ್ತಲ್ವಾ ಅಗ್ನಿವೀರ್, ಈಸಿ ಕ್ವಶನ್ ಪೇಪರ್ ಅಂತ ಹೇಳ್ತೀವಲ್ವಾ, ಆ ಈಸಿ ಕ್ವಶನ್ ಪೇಪರ್ ಅಲ್ಲೂ ಕೂಡ ಒಂದು ಕರೆಂಟ್ ಅಫೇರ್ಸ್ ಕ್ವಶನ್ ಕೇಳಿದ್ದಾನೆ. ಇದೇ ಕ್ವಶನ್ ದಿಯಾಸಲೈ ಎಂಬ ಪುಸ್ತಕವನ್ನ ಬಿಡುಗಡೆ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರು, ಬರೆದಿರತಕ್ಕಂಥ ವ್ಯಕ್ತಿ ಯಾರು ಅಂತ. ಯಾರು ಅಂದ್ರೆ ಈ ಕೈಲಾಶ್ ಸತ್ಯಾರ್ಥಿ ಅಂತ ಹೇಳ್ತೀವಿ. ಈ ಕೈಲಾಶ್ ಸತ್ಯಾರ್ಥಿ ಅವರಿಗೆ ಯಾವ ವರ್ಷ ನೊಬೆಲ್ ಶಾಂತಿ ಪ್ರಶಸ್ತಿ ನೀಡಲಾಗಿದೆ ಅಂತ ಕೇಳಿದ್ರೆ 2014ರಲ್ಲಿ ಇವರಿಗೆ ನೊಬೆಲ್ ಶಾಂತಿ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗಿದೆ ಅಂತ ನಾವು ಹೇಳ್ತೀವಿ. ಅಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ದಿ ನ್ಯೂ ಐಕಾನ್ ಸಾವರ್ಕರ್ ಅಂಡ್ ದಿ ಫ್ಯಾಕ್ಟ್ಸ್ ಪುಸ್ತಕದ ಲೇಖಕರು ಯಾರು ಅಂತ ಕೇಳಿದ್ದಾನೆ. ಸರಿನಾ? ಸೊ ದಿ ನ್ಯೂ ಐಕಾನ್ ಸಾವರ್ಕರ್ ಅಂಡ್ ದಿ ಫ್ಯಾಕ್ಟ್ ಪುಸ್ತಕದ ಲೇಖಕರು ಯಾರು? ಆಪ್ಷನ್ ಎ ಪಿಯೂಷ್ ಗಂಭೀರ್, ಆಪ್ಷನ್ ಬಿ ಅರುಣ್ ಶೌರ್ಯ, ಆಪ್ಷನ್ ಸಿ ರಾಜೇಶ್ ಸಿಂಗ್, ಆಪ್ಷನ್ ಡಿ ಅರುಂಧತಿ ರಾಯ್ ಅಂತ ಹೇಳಿದ್ದಾನೆ. ಸೊ ಯಾರಾಗಬಹುದು ಇದರಲ್ಲಿ ಹೇಳ್ಬೋದಾ? ಯಾರಾಗ್ತಾರೆ ಅಂತ ನೋಡಿದ್ರೆ ಆಪ್ಷನ್ ಬಿ ಅರುಣ್ ಶೌರಿ ಅವರು ಆಗ್ತಾರೆ. ಸರಿನಾ? ಈ ಅರುಣ್ ಶೌರಿ ಅವರು ಸಾವರ್ಕರ್ ಅಂಡ್ ದಿ ಫ್ಯಾಕ್ಟ್ಸ್ ಅನ್ನುವ ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಅಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಬಿಯಾಂಡ್ ದಿ ಕೋರ್ಟ್ ರೂಮ್ ಪುಸ್ತಕದ ಲೇಖಕರು ಯಾರು ಅಂತ ಕೇಳಿದ್ದಾರೆ. ಸರಿನಾ? ಬಿಯಾಂಡ್ ದಿ ಕೋರ್ಟ್ ರೂಮ್ ಪುಸ್ತಕದ ಲೇಖಕರು ಯಾರು? ಲಾಸ್ಟ್ ಇಯರ್ ಡೆತ್ ಆದರವರು.
ಸಾಲಿಸಿಟರ್ ಜನರಲ್ ಆಗಿದ್ರು ಅವರು, ಸರಿನಾ. ಜನರಲ್ ಅಲ್ಲ, ಅಟಾರ್ನಿ ಜನರಲ್ ಅಲ್ಲ, ಸಾಲಿಸಿಟರ್ ಜನರಲ್ ಆಗಿದ್ರು. ಮೀನ್ಸ್ ಈ ಅಟಾರ್ನಿ ಜನರಲ್ ಅವರ ಕೆಳಗಡೆ ಅಂತ ಹೇಳ್ತೀವಿ, ಸರಿನಾ. ಸೊ ಅವರಾಗಿದ್ರು. ಸೊ ಅವರು ಡೆತ್ ಆದ್ರು. ಅವರ ಒಂದು ಪುಸ್ತಕವಾಗಿದೆ ಯಾವುದು, ಬಿಯಾಂಡ್ ದಿ ಕೋರ್ಟ್ ರೂಮ್ ಅನ್ನೋದು. ಯಾರು, ರಾಮ್ ಜೇಠ್ಮಲಾನಿ. ಆಪ್ಷನ್ ಬಿ ಫಾಲಿ ಎಸ್ ನಾರಿಮನ್. ಆಪ್ಷನ್ ಸಿ ಸಾಲಿಸಿಟರ್ ಜನರಲ್. ಆಪ್ಷನ್ ಡಿ ನ್ಯಾಯಮೂರ್ತಿ ರಂಜನ್ ಗೊಗೊಯ್ ಅಂತ ಕೊಟ್ಟಿದ್ದಾರೆ. ಸೊ ಸಾಲಿಸಿಟರ್ ಜನರಲ್ ಅನ್ನೋದು ಯಾರ್ದು ಹೆಸರಲ್ಲ. ಸೊ ಈ ಸಾಲಿಸಿಟರ್ ಜನರಲ್ ಆಗಿರತಕ್ಕಂಥ ಫಾಲಿ ಎಸ್ ನಾರಿಮನ್ ಅವರ ಪುಸ್ತಕವೇ ಈ ಒಂದು ಬಿಯಾಂಡ್ ದಿ ಕೋರ್ಟ್ ರೂಮ್ ಅಂತ ಹೇಳ್ತೀವಿ, ಸರಿನಾ. ಬಿಯಾಂಡ್ ದಿ ಕೋರ್ಟ್ ರೂಮ್. ನಾರಿಮನ್ ಯಾರು ಅಂತ ಕೇಳಬಹುದು, ಅಥವಾ ಇಲ್ಲ ಅಂತಂದ್ರೆ ಈ ನಾರಿಮನ್ ಏನಾಗಿದ್ರು ಅಂತ ಕೇಳಬಹುದು. ಸಾಲಿಸಿಟರ್ ಜನರಲ್ ಅವರ ಪುಸ್ತಕ ಯಾವುದು ಅಂತ ಕೇಳಬಹುದು. ಬಿಯಾಂಡ್ ದಿ ಕೋರ್ಟ್ ರೂಮ್. ಇವರು ಯಾವ ವರ್ಷ ಡೆತ್ ಆದ್ರು ಅಂತ ಕೇಳಬಹುದು. 2024ರಲ್ಲಿ ಇವರು ಮರಣ ಹೊಂದಿದ್ದಾರೆ, ನಿಧನ ಆಗಿದ್ದಾರೆ ಅಂತ ನೀವು ಹೇಳಬೇಕಾಗುತ್ತೆ. ಅಂಡ್ ದ ನೆಕ್ಸ್ಟ್ ಪ್ರಶ್ನೆ, ರಾಮಾನುಜನ್ ಜರ್ನಿ ಆಫ್ ಅ ಗ್ರೇಟ್ ಮ್ಯಾಥಮೆಟಿಷಿಯನ್ ಪುಸ್ತಕದ ಲೇಖಕರು ಯಾರು ಅಂತ ಕೇಳಿದ್ದಾನೆ. ರಾಮಾನುಜನ್ ಜರ್ನಿ ಆಫ್ ಅ ಗ್ರೇಟ್ ಮ್ಯಾಥಮೆಟಿಷಿಯನ್ ಪುಸ್ತಕದ ಲೇಖಕರು ಯಾರು ಅಂತ ಇದನ್ನ ಇಬ್ಬರು ಬರೆದಿದ್ದಾರೆ. ಯಾರು ಅಂದ್ರೆ ಒಂದು ಅರುಣ್ ಸಿಂಗಾಲ್ ಅವರು ಬರೆದಿದ್ದಾರೆ, ಇನ್ನೊಂದು ದೇವೇಂದ್ರ ಕುಮಾರ್ ಶರ್ಮಾ ಅನ್ನೋರು ಈ ಒಂದು ಪುಸ್ತಕವನ್ನ ಬರೆದಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಎ ಮತ್ತು ಬಿ ಎರಡು ಅಂತ ಹೇಳ್ತೀವಿ, ಸರಿನಾ. ಕೋ ಆಥರ್ಸ್ ಅಂತ ಹೇಳ್ತೀವಿ ಇವರಿಬ್ಬರನ್ನ. ಅಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಮಾರ್ಚ್ 2025ರಲ್ಲಿ ಪ್ರಕಟವಾದ ಪರ್ವತ ಶಿರೋಮಣಿ ಭಗತ್ ಸಿಂಗ್ ಕೋಶಿಯಾರಿ ಪುಸ್ತಕದ ಲೇಖಕರು ಯಾರು ಅಂತ ಕೇಳಿದ್ದಾರೆ, ಸರಿನಾ. ಯಾವುದು, ಪರ್ವತ ಶಿರೋಮಣಿ ಭಗತ್ ಸಿಂಗ್ ಕೋಶಿಯಾರಿ ಎಂಬ ಪುಸ್ತಕವನ್ನು ಬರೆದಿರತಕ್ಕಂತಹ ವ್ಯಕ್ತಿ ಯಾರು ಅಂತ. ಸೊ ಆಪ್ಷನ್ ಕೊಟ್ಟಿದ್ದಾನೆ. ಆಪ್ಷನ್ ಎ ನಮಿತಾ ಗೋಖಲೆ ಅಂತ ಕೊಟ್ಟಿದ್ದಾನೆ. ಆಪ್ಷನ್ ಬಿ ಅರುಣ್ ಶೌರಿ ಅಂತ ಕೊಟ್ಟಿದ್ದಾನೆ. ಆಪ್ಷನ್ ಸಿ ಮದನ್ ಮೋಹನ್ ಸತಿ ಅಂತ ಕೊಟ್ಟಿದ್ದಾನೆ. ಆಪ್ಷನ್ ಡಿ ಪಂಕಜ್ ಮಿಶ್ರಾ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಹೇಳ್ಬೋದಾ, ಯಾರು ಅಂತ ಹೇಳ್ತೀವಿ ಅಂತಂದ್ರೆ ಆಪ್ಷನ್ ಸಿ ಮದನ್ ಮೋಹನ್ ಸತಿ ಅಂತ ಹೇಳ್ತೀವಿ, ಸರಿನಾ. ಯಾವುದು, ಪರ್ವತ ಶಿರೋಮಣಿ ಭಗತ್ ಸಿಂಗ್ ಕೋಶಿಯಾರಿ ಪುಸ್ತಕದ ಲೇಖಕರು ಯಾರು ಅಂದ್ರೆ ಮದನ್ ಮೋಹನ್ ಸತಿ ಅವರು. ಅಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಗೋಪಿಚಂದ್ ಹಿಂದೂಜಾ ಅವರ ಐ ಆಮ್ ಪುಸ್ತಕವನ್ನ ಯಾರು ಬಿಡುಗಡೆ ಮಾಡಿದ್ದಾರೆ ಅಂತ ಕೇಳಿದ್ದಾರೆ, ಸರಿನಾ. ಸೊ ಈ ಐ ಆಮ್ ಅನ್ನುವ ಪುಸ್ತಕವನ್ನು ಬರೆದಿರತಕ್ಕಂಥ ವ್ಯಕ್ತಿ ಯಾರು, ಗೋಪಿಚಂದ್ ಹಿಂದೂಜಾ. ಸೊ ಇದನ್ನ ಬಿಡುಗಡೆ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರು ಅಂತ ಕೇಳಿದ್ದಾನೆ. ಯಾರು ಬಿಡುಗಡೆ ಮಾಡಿದ್ದಾರೆ, ನಮ್ಮ ಭಾರತದ 14ನೇ ಉಪರಾಷ್ಟ್ರಪತಿಯಾಗಿರ್ತಕ್ಕಂತಹ ಜಗದೀಪ್ ಧನ್ಕರ್ ಅವರು ಇದನ್ನ ಬಿಡುಗಡೆಯನ್ನ ಮಾಡಿದ್ದಾರೆ. ಸೊ ಪ್ರಸ್ತುತ ಯಾರಿದ್ದಾರೆ ಉಪರಾಷ್ಟ್ರಪತಿ, 63ನೇ ಆರ್ಟಿಕಲ್ನ ಅನ್ವಯ ಯಾರಿದ್ದಾರೆ, ಸಿ.ಪಿ. ರಾಧಾಕೃಷ್ಣನ್ ಅವರು, ಸರಿನಾ. ಸೊ ಇವರು ಯಾವ ರಾಜ್ಯದ ಎಕ್ಸ್ ಗವರ್ನರ್ ಆಗಿದ್ರು ಅಂತ ಕೇಳ್ತೇನೆ. ಅವಾಗ ನೀವು ಹೇಳ್ಬೇಕಾಗಿರೋದು ಮಹಾರಾಷ್ಟ್ರ ರಾಜ್ಯದ ಎಕ್ಸ್ ಗವರ್ನರ್ ಆಗಿದ್ದಾರೆ. ಸೊ ಹಾಗಾದ್ರೆ ಇವರು ಮೂಲತಃ ಯಾವ ರಾಜ್ಯದವರು ಅಂತ ಕೇಳಿದ್ರೆ ಅವಾಗ ನೀವು ಹೇಳ್ಬೇಕಾಗುತ್ತೆ ತಮಿಳುನಾಡು ರಾಜ್ಯದವರು ಅಂತ ಹೇಳ್ಬೇಕಾಗುತ್ತೆ, ಸರಿನಾ. ಸೊ ಇದು ಕೂಡ ನಿಮಗೆ ಗೊತ್ತಿರಲಿ. ಅಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಲೈಫ್ ಆನ್ ಮಾರ್ಸ್ ಕಲೆಕ್ಟೆಡ್ ಸ್ಟೋರೀಸ್ ಪುಸ್ತಕದ ಲೇಖಕರು ಯಾರು ಅಂತ ಕೇಳಿದ್ದಾರೆ, ಸರಿನಾ. ಯಾವುದು, ಲೈಫ್ ಆನ್ ಮಾರ್ಸ್ ಕಲೆಕ್ಟೆಡ್ ಸ್ಟೋರೀಸ್ ಪುಸ್ತಕದ ಲೇಖಕರು ಯಾರು ಅಂತ. ಸೊ ಆಪ್ಷನ್ ಏನು ಕೊಟ್ಟಿದ್ದಾನೆ, ಆಪ್ಷನ್ ಎ ನಮಿತಾ ಗೋಖಲೆ ಅಂತ ಕೊಟ್ಟಿದ್ದಾನೆ. ಆಪ್ಷನ್ ಬಿ ಮನಿಷಾ ಸಿಂಗ್ ಅಂತ ಕೊಟ್ಟಿದ್ದಾನೆ. ಆಪ್ಷನ್ ಸಿ ಹಿಮಾಂಶಿ ಶರ್ಮಾ ಅಂತ ಕೊಟ್ಟಿದ್ದಾನೆ. ಆಪ್ಷನ್ ಡಿ ಅರುಂಧತಿ ರಾಯ್ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂತ ಹೇಳಿದ್ರೆ ಆಪ್ಷನ್ ಎ ನಮಿತಾ ಗೋಖಲೆ ಆಗುತ್ತೆ. ಯಾವುದು, ಲೈಫ್ ಆನ್ ಮಾರ್ಸ್ ಎಂಬ ಪುಸ್ತಕವನ್ನು ಬರೆದಿರತಕ್ಕಂತಹ ವ್ಯಕ್ತಿ ಯಾರು ಅಂದ್ರೆ ನಮಿತಾ ಗೋಖಲೆ ಅನ್ನೋರು ಬರೆದಿದ್ದಾರೆ ಇದನ್ನ. ಅಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ದುಬೈನ ಮೊಹಮ್ಮದ್ ಬಿನ್ ರಶೀದ್ ಗ್ರಂಥಾಲಯದಲ್ಲಿ ವೈ ಭಾರತ್ ಮ್ಯಾಟರ್ಸ್ ಪುಸ್ತಕವನ್ನು ಯಾರು ಬಿಡುಗಡೆ ಮಾಡಿದ್ದಾರೆ ಅಂತ ಕೇಳಿದ್ದಾರೆ, ಸರಿನಾ. ಇದನ್ನ ಬಿಡುಗಡೆ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರು, ನರೇಂದ್ರ ಮೋದಿ, ಅಮಿತ್ ಶಾ, ಶಶಿ ತರೂರ್ ಅಂಡ್ ದೆನ್ ಡಾಕ್ಟರ್ ಎಸ್ ಜೈಶಂಕರ್ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ, ಜೈಶಂಕರ್, ಸರಿನಾ. ನಮ್ಮ ಭಾರತದ ವಿದೇಶಾಂಗ ಮಂತ್ರಿ ಅಂತ ಹೇಳ್ತೀವಿ. ಸೊ ಮೊದಲು ಕಾರ್ಯದರ್ಶಿ ಆಗಿದ್ರು, ಇವಾಗ ಮಂತ್ರಿ ಆಗಿದ್ದಾರೆ. ಅಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಐ ಹ್ಯಾವ್ ದಿ ಸ್ಟ್ರೀಟ್ಸ್ ಅ ಕುಟ್ಟಿ ಕ್ರಿಕೆಟ್ ಸ್ಟೋರಿ ಯಾರ ಆತ್ಮಚರಿತ್ರೆ, ಕುಟ್ಟಿ ಸ್ಟೋರಿ. ಓಕೆ, ಕುಟ್ಟಿ ಸ್ಟೋರಿ ಅಂದ್ರೆ ಯಾರು ಬರ್ತಾರೆ, ಕುಟ್ಟಿ ಅಂತಂದ್ರೆ ನಾವು ತಮಿಳುನಾಡು ಅಂತ ಹೇಳ್ತೀವಿ. ಸೊ ಕುಟ್ಟಿ ಸ್ಟೋರಿ ಅಂತಂದ್ರೆ ಆರ್ ಅಶ್ವಿನ್ ಅಂತ ಹೇಳ್ತೀವಿ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದ್ರೆ ಆರ್ ಅಶ್ವಿನ್ ಅಂತ ಆಗುತ್ತೆ, ಸರಿನಾ. ಅಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಮಾರ್ಚ್ 2025ರಲ್ಲಿ ಬಿಡುಗಡೆಯಾದ ಮಾರ್ಚ್ ಆಫ್ ಗ್ಲೋರಿ ಪುಸ್ತಕದ ಲೇಖಕರು ಯಾರು ಅಂತ ಕೇಳಿದ್ದಾರೆ, ಸರಿನಾ. ಯಾವುದು, ಮಾರ್ಚ್ ಅಲ್ಲಿ ಬಿಡುಗಡೆ ಆಗಿರತಕ್ಕಂಥ ಮಾರ್ಚ್ ಆಫ್ ಗ್ಲೋರಿ ಪುಸ್ತಕದ ಲೇಖಕರು ಯಾರು ಅಂತ. ಕೆ ಆರುಮುಗಂ ಕೆಂಪೇಗೌಡನ ಅಥವಾ ಎರಲ್ ಡಿ ಕ್ರೂಜಾ ಅಥವಾ ಎರಡೂ ಸೂಕ್ತವಾಗಿದೆ ಅಂತ ಕೊಟ್ಟಿದ್ದಾನೆ. ಇಲ್ಲ ಅಂತಂದ್ರೆ ಇವುಗಳಲ್ಲಿ ಯಾವುದು ಅಲ್ಲ ಅಂತ ಕೊಟ್ಟಿದ್ದಾನೆ. ಯಾವುದು, ಮಾರ್ಚ್ ಆಫ್ ಗ್ಲೋರಿ ಎಂಬ ಪುಸ್ತಕವನ್ನು ಬರೆದಿರತಕ್ಕಂಥ ವ್ಯಕ್ತಿ ಹೇಳ್ಬೋದಾ, ಯಾರು, ಕೆ ಆರುಮುಗಂ ಅಂತ ಹೇಳ್ತೀವಿ, ಸರಿನಾ. ಯಾರು ಅಂದ್ರೆ ಕೆ ಆರುಮುಗಂ ಅವರು ಈ ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಮಾರ್ಚ್ ಆಫ್ ಗ್ಲೋರಿ ಎಂಬ ಪುಸ್ತಕದ ಲೇಖಕರು ಯಾರು ಅಂದ್ರೆ ಕೆ ಆರುಮುಗಂ ಎಂಬ ವ್ಯಕ್ತಿ. ಅಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಜೆನ್ನಿ ಅಫರ್ನಿಬೇಕ್ ಅವರ ಯಾವ ಪುಸ್ತಕಕ್ಕಾಗಿ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ 2024 ನೀಡಲಾಗಿದೆ ಅಂತ ಕೇಳಿದ್ದಾನೆ, ಸರಿನಾ. ಜೆನ್ನಿ ಅಫರ್ನಿಬೇಕ್ ಅವರಿಗೆ 2024 ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿಯನ್ನು ನೀಡಲಾಗಿದೆ. ಸೊ ಯಾವ ಪುಸ್ತಕಕ್ಕಾಗಿ, ಕೈರೋಸ್ ಪುಸ್ತಕಕ್ಕಾಗಿ, ಸರಿನಾ. ಯಾವುದು, ಕೈರೋಸ್ ಪುಸ್ತಕ ಅಂತ ಹೇಳ್ತೀವಿ. 2025ರಲ್ಲಿ ಯಾವ ಪುಸ್ತಕಕ್ಕಾಗಿ ನೀಡಲಾಗಿದೆ, ಹಾರ್ಟ್ ಲ್ಯಾಂಪ್ ಪುಸ್ತಕ ಇಂಟರ್ನ್ಯಾಷನಲ್ ಬೂಕರ್ ಪ್ರಶಸ್ತಿಯನ್ನು ನೀಡಲಾಗಿದೆ. ಯಾವುದಕ್ಕೆ, ಹಾರ್ಟ್ ಲ್ಯಾಂಪ್ಗೆ. ಅಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಬ್ರಿಟನ್ನ ಸಮಂತಾ ಹಾರ್ವೆ ಅವರಿಗೆ ಯಾವ ಪುಸ್ತಕಕ್ಕಾಗಿ ಬೂಕರ್ ಪ್ರಶಸ್ತಿ ನೀಡಲಾಗಿದೆ, ಮ್ಯಾನ್ ಬೂಕರ್ ಪ್ರಶಸ್ತಿ ಅಂತ ಹೇಳ್ತೀವಿ, ಬೂಕರ್ ಪ್ರಶಸ್ತಿಯನ್ನು ನೀಡಲಾಗಿದೆ ಅಂತ ಕೇಳಿದಾನೆ. ಸೊ ಇವರ ಪುಸ್ತಕವಾಗಿರ್ತಕ್ಕಂಥ ಆರ್ಬಿಟಲ್ ಬುಕ್ಕಿಗೆ, ಈ ಸಮಂತಾ ಹಾರ್ವೆ ಅವರ ಆರ್ಬಿಟಲ್ ಬುಕ್ಕಿಗೆ ಬೂಕರ್ ಪ್ರಶಸ್ತಿ 2024 ಕೂಡ ನೀಡಲಾಗಿದೆ. ಇದನ್ನು ಕೂಡ ನಿಮ್ಗೆ ಗೊತ್ತಿರಲಿ. ಇದನ್ನ ನಾವು ಮ್ಯಾನ್ ಬೂಕರ್ ಅಂತ ಕರಿತೀವಿ, ಸರಿನಾ. ಯಾವುದು ಅಂದ್ರೆ ಮ್ಯಾನ್ ಬೂಕರ್ ಪ್ರಶಸ್ತಿ. ಅಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ,
ಡಿಸ್ಟೋರಿಯನ್ಸ್ ಟ್ವಿಸ್ಟ್ ಅಂಡ್ ಟ್ರುತ್ಸ್ ಪುಸ್ತಕದ ಲೇಖಕರು ಯಾರು ಅಂತ ಕೇಳಿದ್ದಾನೆ. ಸರಿನಾ? ಯಾವುದು? ಎಮಿನೆಂಟ್ ಡಿಸ್ಟೋರಿಯನ್ಸ್ ಟ್ವಿಸ್ಟ್ ಅಂಡ್ ಟ್ರುತ್ಸ್ ಪುಸ್ತಕದ ಲೇಖಕರು ಯಾರು ಅಂತ. ಸೊ ಯಾರಿದ್ದಾರೆ? ಆಪ್ಷನ್ ಎ ಕೊಟ್ಟಿದ್ದಾನೆ ನಮಿತಾ ಗೋಖಲೆ, ಆಪ್ಷನ್ ಬಿ ಅರುಣ್ ಶೌರ್ಯ, ಆಪ್ಷನ್ ಸಿ ಉತ್ಪಲ್ ಕುಮಾರ್, ಆಪ್ಷನ್ ಡಿ ಏನಂತ ಕೊಟ್ಟಿದ್ದಾನೆ ಅಂದ್ರೆ ಗೀತಿಕಾ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದ್ರೆ ಉತ್ಪಲ್ ಕುಮಾರ್ ಅವರು ಆಗ್ತಾರೆ. ಸರಿನಾ? ಟ್ವಿಸ್ಟ್ ಅಂಡ್ ಟ್ರುತ್ಸ್ ಎಂಬ ಪುಸ್ತಕವನ್ನ ಬರೆದಿರ್ತಕ್ಕಂಥ ವ್ಯಕ್ತಿ ಯಾರು ಅಂದ್ರೆ ಉತ್ಪಲ್ ಕುಮಾರ್ ಅವರು. ಯಾರು? ಉತ್ಪಲ್ ಕುಮಾರ್ ಅವರು. ಅಂಡ್ ನೆಕ್ಸ್ಟ್ ಪ್ರಶ್ನೆ, ಒರಿಜಿನಲ್ ಸೀನ್ ಪುಸ್ತಕದ ಲೇಖಕರು ಯಾರು ಅಂತ ಕೇಳಿದ್ದಾನೆ. ಸರಿನಾ? ಒರಿಜಿನಲ್ ಸೀನ್ ಪುಸ್ತಕವನ್ನ ಬರೆದಿರ್ತಕ್ಕಂತಹ ವ್ಯಕ್ತಿ ಯಾರು ಅಂತ. ಯಾರು? ಜೇಕ್ ಥ್ಯಾಫರ್ ಅಂತ ಕೊಟ್ಟಿದ್ದಾರೆ, ಅಲೆಕ್ಸ್ ಥ್ಯಾಂಪನ್ಸ್ ಅಂತ ಕೊಟ್ಟಿದ್ದಾನೆ. ಸೊ ಇವುಗಳಲ್ಲಿ 2 ಅಂತ ಕೊಟ್ಟಿದ್ದಾನೆ, ಅಂಡ್ ದೆನ್ 2 ಅಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಹೇಳ್ಬೋದಾ? ಯಾವುದು? ಆಪ್ಷನ್ ಸಿ ಆಗುತ್ತೆ. ಯಾರು? ಜೇಕ್ ಥ್ಯಾಪರ್ ಮತ್ತು ಅಲೆಕ್ಸ್ ಥ್ಯಾಂಪ್ಸನ್ ಅನ್ನುವ ಇಬ್ಬರು ವ್ಯಕ್ತಿಗಳು ಸೇರಿ ಇದನ್ನ ಬರೆದಿದ್ದಾರೆ. ಯಾವುದು? ಒರಿಜಿನಲ್ ಸೀನ್ ಅನ್ನುವ ಪುಸ್ತಕವನ್ನ. ಅಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ದಿ ಇಂಡಿಯಾ ಐ ಸಾ ಅ ಗ್ಲಿಂಪ್ಸ್ ಇನ್ಸ್ಟು ದಿ ಲೈಫ್ ಆಫ್ ಎಸ್ ಅಂಬುಜಾಮಳ್ ಎಂಬ ಪುಸ್ತಕವನ್ನ ಇಂಗ್ಲಿಷ್ಗೆ ಅನುವಾದಿಸಿದವರು ಯಾರು ಅಂತ. ಸರಿನಾ? ಇಂಗ್ಲಿಷ್ಗೆ ಅನುವಾದನೆ ಮಾಡಿರ್ತಕ್ಕಂಥ ವ್ಯಕ್ತಿ ಹೆಸರನ್ನ ಕೇಳಿದ್ದಾರೆ. ಸೊ ಯಾರು ಮಾಡಿದ್ದಾರೆ ಇದನ್ನ? ಸೊ ಮಾಡಿರ್ತಕ್ಕಂಥ ವ್ಯಕ್ತಿ ಹೆಸರು ಯಾರು ಅಂತ ನಾವು ನೋಡಿದ್ರೆ ಶ್ರೀ ವಿ ರಾಮ ಅಂತ ಹೇಳ್ತೀವಿ. ಸರಿನಾ? ಶ್ರೀ ವಿ ಶ್ರೀರಾಮ್ ಅಂತ ಹೇಳ್ತೀವಿ. ವಿ ಶ್ರೀರಾಮ್ ಅವರು ಇದನ್ನ ಇಂಗ್ಲಿಷ್ಗೆ ಅನುವಾದವನ್ನು ಮಾಡಿದ್ದಾರೆ. ಅಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಸೂರ್ಯಬಾಲ ಅವರ ಯಾವ ಪುಸ್ತಕಕ್ಕಾಗಿ 34ನೇ ವ್ಯಾಸ ಸಮ್ಮಾನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ ಅಂತ ಕೇಳಿದ್ದಾನೆ. ಸರಿನಾ? ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದ್ರೆ ಆಪ್ಷನ್ ಸಿ, ಯಾವ ದೇಶದಲ್ಲಿ ಜನರು ವಾಸಿಸುತ್ತಾರೆ ವೇಣು ಮತ್ತು ಅವರ ದಿನಚರಿ ಎಂಬ ಒಂದು ಪುಸ್ತಕಕ್ಕಾಗಿ ಈ ಸೂರ್ಯಬಾಲ ಅವರಿಗೆ 34ನೇ ವ್ಯಾಸ ಸಮ್ಮಾನ ಪ್ರಶಸ್ತಿಯನ್ನು ನೀಡಿ ನಮ್ಮ ಭಾರತ ಸರ್ಕಾರ ಗೌರವಿಸಿದೆ ಅಂತ ಹೇಳ್ತೀವಿ. ಅಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ರತನ್ ಟಾಟಾ ಆ ಲೈಫ್ ಪುಸ್ತಕದ ಲೇಖಕರು ಯಾರು ಅಂತ ಕೇಳಿದ್ದಾನೆ. ಸರಿನಾ? ಇದನ್ನ ಬರೆದಿರತಕ್ಕಂಥ ವ್ಯಕ್ತಿ ಯಾರು? ರಾಕೇಶ್ ಗೋಯಲ್ ಅವರು, ಥಾಮಸ್ ಮ್ಯಾಥ್ಯೂ ಅವರು, ಅರುಂಧತಿ ರಾಯ್ ಅವರು, ಅಂಡ್ ದೆನ್ ಮೀನಾಕ್ಷಿ ಸಿಂಗ್ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಸೊ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ, ಆಪ್ಷನ್ ಬಿ, ಥಾಮಸ್ ಮ್ಯಾಥ್ಯೂ ಅಂತ ಹೇಳ್ತೀವಿ. ಸರಿನಾ? ಥಾಮಸ್ ಮ್ಯಾಥ್ಯೂ ಅನ್ನೋ ವ್ಯಕ್ತಿ ಏನಿದಾರಲ್ಲ, ರತನ್ ಟಾಟಾ ಆ ಲೈಫ್ ಎಂಬ ಪುಸ್ತಕವನ್ನು ಬರೆದಿದ್ದಾರೆ. ಸೊ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದ್ರೆ ರತನ್ ಟಾಟಾ ಅವರ ಬಗ್ಗೆ ಬರೆದಿರತಕ್ಕಂಥ ಪುಸ್ತಕವಾಗಿದೆ. ಅಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಸೈಯದ್ ಕಿರ್ಮಾನಿ ತಮ್ಮ ಆತ್ಮಚರಿತ್ರೆಯನ್ನು ಯಾವ ಹೆಸರಿನಿಂದ ಪ್ರಾರಂಭಿಸಿದರು ಅಂತ ಕೇಳಿದ್ದಾನೆ. ಸರಿನಾ? ಸೈಯದ್ ಕಿರ್ಮಾನಿ ಅವರ ಪುಸ್ತಕ ಯಾವುದು ಅಂತ. ಈ ಸೈಯದ್ ಕಿರ್ಮಾನಿ ಅವರು ಆಕ್ಚುಲಿ ವಿಕೆಟ್ ಕೀಪರ್ ಇದ್ರು. ಸರಿನಾ? ಸೊ ಅವರ ಒಂದು ಪುಸ್ತಕ ಯಾವುದು ಅಂದ್ರೆ ಸ್ಟಂಪ್ಡ್ ಅಂತ ಹೇಳ್ತೀವಿ. ಸರಿನಾ? ಸ್ಟಂಪ್ಡ್, STUMPED ಅಂತ ಹೇಳ್ತೀವಿ. ಸ್ಟಂಪ್ಡ್ ಎನ್ನುವ ಪುಸ್ತಕ ಯಾರು ಅಂತಂದ್ರೆ ಸೈಯದ್ ಕಿರ್ಮಾನಿ ಅವರು, ಮೀನ್ಸ್ ಅವರ ಆತ್ಮಚರಿತ್ರೆ ಅಂತ ಹೇಳ್ತೀವಿ. ಅಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 2024ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಚಮನ್ ಅರೋರಾ ಅವರಿಗೆ ಯಾವ ಭಾಷೆಗೆ ನೀಡಲಾಗಿದೆ ಅಂತ ಕೇಳಿದ್ದಾನೆ. ಸರಿನಾ? ಚಮನ್ ಅರೋರಾ ಅವರು ಯಾವ ಒಂದು ಭಾಷಾ ಕವಿಯಾಗಿದ್ದಾರೆ? ಡೋಗ್ರಿ ಭಾಷೆಯ ಕವಿಯಾಗಿದ್ದಾರೆ. ಯಾರು ಅಂದ್ರೆ ಈ ಚಮನ್ ಅರೋರಾ ಅನ್ನೋರು. ಅಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 2024ರ ಹಿಂದಿ ಭಾಷೆಗಾಗಿ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ ಅಂತ ಕೇಳಿದ್ದಾನೆ. ಸರಿನಾ? ಯಾರಿಗೆ ನೀಡಲಾಗಿದೆ 2024ರ ಹಿಂದಿ ಭಾಷೆಗಾಗಿ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ? ಗಗನ್ ಗಿಲ್ ಅವರಿಗೆ ನೀಡಲಾಗಿದೆ. 2025ರಲ್ಲಿ ಹಿಂದಿ ಭಾಷೆಯಲ್ಲಿ ಈ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ? ಪಾರ್ವತಿ ಅವರಿಗೆ ನೀಡಲಾಗಿದೆ. ಇದು ಕೂಡ ನಿಮಗೆ ಗೊತ್ತಿರಲಿ. ಅಂಡ್ ದೆನ್ ನಮ್ಮ ಕನ್ನಡದಲ್ಲಿ ಯಾರಿಗೆ ನೀಡಲಾಗಿದೆ ಅಂತ ನೀವು ಹೇಳ್ಬೋದಾ? ಯಾರಾದರೂ ಕಾಮೆಂಟ್ ಮಾಡಿ ಇದಕ್ಕೆ ಕನ್ನಡದಲ್ಲಿ ನೀಡಿರೋದನ್ನ. ಕನ್ನಡದಲ್ಲಿ ಕೇಳೋದಿಲ್ಲ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ, ಬಟ್ ಕನ್ನಡದನ್ನ ನೀವು ಕಾಮೆಂಟ್ ಮಾಡಿ. ಅಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ, ಓಕೆ, ಹಿಂದಿ ಭಾಷೆಯಲ್ಲಿ 2024ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು 2018ರ ಕವಿತೆಗಾಗಿ ಮೀನ್ಸ್ ಮುಖ್ಯ ಜಬ್ ತಕ್ ಆಯಿ ಬಹರ್ ಬಹರ್ ಅನ್ನುವ ಬಾಹರ್ ಎನ್ನುವ ಪುಸ್ತಕಕ್ಕಾಗಿ ಈ ಗಗನ್ ಗಿಲ್ ಅವರಿಗೆ ಪ್ರಶಸ್ತಿ ನೀಡಲಾಗಿದೆ. ಯಾವುದು? ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ 2024ನ. ಸರಿನಾ? ಯಾವುದು? ಹಿಂದಿ ಭಾಷೆಯಲ್ಲಿ. ಅಂಡ್ ದೆನ್ ಈಸ್ಟರ್ನ್ ಕೈರ್ ಅವರಿಗೆ 2024ರ ಸಾಲಿನ ಇಂಗ್ಲಿಷ್ ಭಾಷೆಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ನೀಡಲಾಗಿದೆ. ಯಾವ ಪುಸ್ತಕ? ಸ್ಪಿರಿಟ್ ನೈಟ್ಸ್ ಎಂಬ ಪುಸ್ತಕವನ್ಗೆ ನೀಡಲಾಗಿದೆ. ಯಾರ್ದು ಈ ಸ್ಪಿರಿಟ್ ನೈಟ್ಸ್ ಅನ್ನುವ ಪುಸ್ತಕ? ಈಸ್ಟರ್ನ್ ಕೈರ್ ಅಂತ ಹೇಳ್ತೀವಿ. ಸರಿನಾ? ಇವೆರಡು ಕೂಡ ನಿಮ್ಗೆ ಗೊತ್ತಿರಲಿ. ಅಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಅ ಜರ್ನಿ ಫ್ರಮ್ ಬ್ಲಾಕ್ ಗೋಲ್ಡ್ ಟು ವೈಟ್ ಗೋಲ್ಡ್ ಪುಸ್ತಕವನ್ನ ಬರೆದಿರತಕ್ಕಂತಹ ವ್ಯಕ್ತಿ ಯಾರು ಅಂತ ಕೇಳಿದ್ದಾರೆ. ಸರಿನಾ? ಯಾರು ಬರೆದಿದ್ದಾರೆ ಇದನ್ನ ಪುಸ್ತಕವನ್ನ? ಕಲ್ಪನಾ ಶಂಕರ್ ಅಂತ ಕೊಟ್ಟಿದ್ದಾರೆ, ತರುಣ್ ಚೂಗ್ ಅಂತ ಕೊಟ್ಟಿದ್ದಾರೆ, ಆಪ್ಷನ್ ಸಿ ಕುಲ್ದೀಪ್ ಗುಪ್ತಾ ಅಂತ ಕೊಟ್ಟಿದ್ದಾರೆ, ಆಪ್ಷನ್ ಡಿ ಅದನ್ನು ಕೂಡ ಕುಲ್ದೀಪ್ ಗುಪ್ತಾ ಅಂತ ಆಗಿದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಸೊ 2 ಆಪ್ಷನ್ ಆಗಿದೆ ಅಂದ್ರೆ ಸೊ ಅದೇ ಸರಿಯಾದ ಉತ್ತರ ಆಗುತ್ತೆ. ಯಾವುದು ಅಂದ್ರೆ ಕುಲ್ದೀಪ್ ಗುಪ್ತಾ ಅಂತ ಹೇಳ್ತೀವಿ. ಅಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ದಿ ವರ್ಲ್ಡ್ ಆಫ್ಟರ್ ಗಾಜಾ ಪುಸ್ತಕದ ಲೇಖಕರು ಯಾರು ಅಂತ. ಈ ಕ್ವಶನ್ ನಿಮಗೆ ಮೋಸ್ಟ್ ಫೇವರೇಟ್ ಕ್ವಶನ್. ಅಂಡ್ ದೆನ್ ಕೇಳ್ತಾನೆ ಕ್ವಶನ್. ಇವಾಗ ಆಲ್ರೆಡಿ ಒಂದು 2-3 ಎಕ್ಸಾಮ್ಗಳಲ್ಲಿ, ಸೆಂಟ್ರಲ್ ಗೌರ್ಮೆಂಟಿನ ಎಕ್ಸಾಮ್ಗಳಲ್ಲಿ ಈ ಒಂದು ಪ್ರಶ್ನೆ ಕೇಳಿದ್ದಾನೆ. ಅದಕ್ಕೆ ಉತ್ತರ ಯಾವುದು ಅಂದ್ರೆ ಪಂಕಜ್ ಮಿಶ್ರಾ ಅಂತ ಹೇಳ್ತೀವಿ. ಸರಿನಾ? ದಿ ವರ್ಲ್ಡ್ ಆಫ್ಟರ್ ಗಾಜಾ ಎಂಬ ಪುಸ್ತಕವನ್ನ ಬರೆದಿರ್ತಕ್ಕಂಥ ವ್ಯಕ್ತಿ ಯಾರು ಅಂದ್ರೆ ಪಂಕಜ್ ಮಿಶ್ರಾ ಅವರು. ಇದು ವರ್ಲ್ಡ್ ಅಲ್ಲೇ ಸಂಚಲನವನ್ನ ಸೃಷ್ಟಿ ಮಾಡಿರ್ತಕ್ಕಂಥ ಒಂದು ಪುಸ್ತಕ ಅಂತ ಹೇಳ್ತೀವಿ. ಯಾವುದು? ದ ವರ್ಲ್ಡ್ ಆಫ್ಟರ್ ಗಾಜಾ ಎನ್ನುವ ಪುಸ್ತಕ ಯಾರು ಬರೆದಿರ್ತಕ್ಕಂಥ ಪುಸ್ತಕವಾಗಿದೆ? ಪಂಕಜ್ ಮಿಶ್ರಾ ಅವರು ಬರೆದಿರತಕ್ಕಂಥ ಪುಸ್ತಕವಾಗಿದೆ. ಸರಿನಾ? ಅಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಟು ದಿ 7th ಜನರೇಷನ್ ಪುಸ್ತಕದ ಲೇಖಕರು ಯಾರು ಅಂತ ಕೇಳಿದ್ದಾನೆ. ಯಾರು ಬರೆದಿದ್ದಾರೆ? ಡಾಕ್ಟರ್ VI ಮತನ್ ಅಂತ ಹೇಳ್ತೀವಿ. ಸರಿನಾ? ಟು ದಿ 7th ಜನರೇಷನ್ ಯಾರು ಅಂತಂದ್ರೆ ಡಾಕ್ಟರ್ VI ಮತನ್ ಅವರು ಬರೆದಿರತಕ್ಕಂಥ ಪುಸ್ತಕವಾಗಿದೆ. ಅಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಹೌ ಇಂಡಿಯಾ ಸ್ಕೇಲ್ಡ್
MTG20 ಪುಸ್ತಕದ ಲೇಖಕರು ಯಾರು ಅಂತ ಕೇಳಿದ್ದಾರೆ. ಸರಿ, 2023ರಲ್ಲಿ ಈ G20 ಸಮಾವೇಶವನ್ನು ಹಮ್ಮಿಕೊಂಡಿರ್ತಕ್ಕಂಥ ದೇಶ ಯಾವುದು ಅಂದ್ರೆ ನಮ್ಮ ಭಾರತ ದೇಶ ಅಂತ ಹೇಳ್ತೀವಿ. ಸರಿನಾ? ಸೊ ಭಾರತ ಮಂಟಪದಲ್ಲಿ ಹಮ್ಮಿಕೊಂಡಿತ್ತು ಅಂತ ಹೇಳ್ತೀವಿ. ಸೊ ಈ MTG20 ಇಂಡಿಯಾ ಸ್ಕೇಲ್ಡ್ MTG20 ಪುಸ್ತಕದ ಲೇಖಕರು ಯಾರು ಅಂತ ಕೇಳ್ತಾನೆ. ಸೊ ಅವಾಗ ಹೇಳಿ ಅಂತ ಹೇಳ್ಬೇಕಾಗತ್ತೆ. ಯಾರಂತ ಹೇಳ್ಬೋದಾ? ಹೇಳಿ ನೋಡೋಣ. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದು ಅಂದ್ರೆ ಅಮಿತಾಬ್ ಕಾಂತ್ ಅಂತ ಹೇಳ್ತೀವಿ. ಸರಿನಾ? ಯಾವುದು ಅಂದ್ರೆ ಅಮಿತಾಬ್ ಕಾಂತ್ ಅವರು. ಅಮಿತಾಬ್ ಬಚ್ಚನ್ ಅಲ್ಲ, ಅಮಿತಾಬ್ ಕಾಂತ್. ಅಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಭಾರತೀಯ ನವೋದಯ ಮೋದಿ ದಶಕ ಎಂಬ ಪುಸ್ತಕವನ್ನು ಯಾರು ಬಿಡುಗಡೆ ಮಾಡಿದ್ದಾರೆ? ಸರಿನಾ? ಸೊ ಇದನ್ನ ಆಪ್ಷನ್ ಕೊಟ್ಟಿದ್ದಾನೆ ರಾಜನಾಥ್ ಸಿಂಗ್, ಅಂಡ್ ದೆನ್ ಪಿಯೂಷ್ ಗೋಯಲ್, ಅಂಡ್ ದೆನ್ ನರೇಂದ್ರ ಮೋದಿ, ಅಂಡ್ ದೆನ್ ಅಮಿತ್ ಶಾ ಅಂತ ಕೊಟ್ಟಿದ್ದಾನೆ. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗತ್ತೆ? ಸೊ ಇದೇ ಒಂದು ಅಮಿತ್ ಶಾ ಅಂತ ಹೇಳ್ತೀವಿ ಅಷ್ಟೇ. ಅಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಈ ಪುಸ್ತಕವನ್ನು ಬರೆದಿರ್ತಕ್ಕಂಥ ವ್ಯಕ್ತಿ ಯಾರು? ಮೀನ್ಸ್ ಈ ಭಾರತೀಯ ನವೋದಯ ಮೋದಿ ದಶಕ ಎಂಬ ಪುಸ್ತಕವನ್ನು ಬಿಡುಗಡೆ ಮಾಡಿರ್ತಕ್ಕಂಥ ವ್ಯಕ್ತಿ ಅಮಿತ್ ಶಾ. ಬಟ್ ಅದನ್ನ ಬರೆದಿರ್ತಕ್ಕಂಥ ವ್ಯಕ್ತಿ ಯಾರು? ಡಾಕ್ಟರ್ ಐಶ್ವರ್ಯ ಪಂಡಿತ್ ಅಂತ ಹೇಳ್ತೀವಿ. ಸರಿನಾ? ಡಾಕ್ಟರ್ ಐಶ್ವರ್ಯ ಪಂಡಿತ್ ಅವರು ಬರೆದಿದ್ದಾರೆ. ಡಾಕ್ಟರ್ ಅಂತಂದ್ರೆ ಅವ್ರೇನು ಡಾಕ್ಟರ್ ಇರೋದಿಲ್ಲ, ಅವರು ಡಾಕ್ಟರೇಟ್ ಪದವಿಯನ್ನು ಪಡ್ಕೊಂಡಿರ್ತಾರೆ. ಸರಿನಾ? ಬಟ್ ಇಲ್ಲಿದಾರಲ್ವಾ, ಇವರು ಡಾಕ್ಟರ್ ಇದ್ದಾರೆ. ಯಾರು? ಡಾಕ್ಟರ್ VI ಮತನ್ ಅಂತ. ಸೊ ಇವರು ಬರ್ತಾರೆ ಕೆಲವರು. ಅಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಲಿಯೋ ದಿ ಅನ್ಟೋಲ್ಡ್ ಸ್ಟೋರಿ ಆಫ್ ಚೆನ್ನೈ ಸೂಪರ್ ಕಿಂಗ್ಸ್ ಪುಸ್ತಕದ ಲೇಖಕರು ಯಾರು ಅಂತ ಕೇಳಿದ್ದಾರೆ. ಸರಿನಾ? ಇದರಲ್ಲಿ ಧೋನಿ ಅವ್ರ ಬಗ್ಗೆ, ಧೋನಿ ಅವರು ಈ ಚೆನ್ನೈ ಸೂಪರ್ ಕಿಂಗ್ಸ್ಗೆ ಹೇಗೆ ಅವರನ್ನ ಸಂಪೂರ್ಣವಾಗಿ ಮುಡುಪಾಗಿಟ್ಟಿದ್ರು, ಸೊ ಅದರೆಲ್ಲವೂ ಕೂಡ ಮಾಹಿತಿ ಇದೆ. ಸೊ ಇದನ್ನ ಬರೆದಿರ್ತಕ್ಕಂಥ ವ್ಯಕ್ತಿ ಯಾರು ಅಂದ್ರೆ PS ರಾಮನ್ ಅಂತ ಹೇಳ್ತೀವಿ. ಸರಿನಾ? PS ರಾಮನ್ ಅವರು ಲಿಯೋ ದ ಅನ್ಟೋಲ್ಡ್ ಸ್ಟೋರಿ ಆಫ್ ಚೆನ್ನೈ ಸೂಪರ್ ಕಿಂಗ್ಸ್ ಅನ್ನುವ ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಸರಿನಾ? ಇದು ಕೂಡ ನಿಮ್ಗೆ ಗೊತ್ತಿರಲಿ ಕೇಳಬಹುದು. ಅಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ದಿ ಗ್ರೇಟ್ ಕ್ಯಾನ್ಸಿಲಿಯೇಟರ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂಡ್ ದಿ ಟ್ರಾನ್ಸ್ಫಾರ್ಮೇಶನ್ ಆಫ್ ಇಂಡಿಯಾ ಪುಸ್ತಕದ ಲೇಖಕರು ಯಾರು ಅಂತ ಕೇಳಿದ್ದಾನೆ. ಸರಿನಾ? ಆಪ್ಷನ್ ಕೊಟ್ಟಿದ್ದಾನೆ ಶಶಿ ತರೂರ್ ಅಂತ ಕೊಟ್ಟಿದ್ದಾನೆ, ಆಪ್ಷನ್ ಬಿ ವಿನಯ್ ಅಂತ ಕೊಟ್ಟಿದ್ದಾನೆ, ಆಪ್ಷನ್ ಸಿ ಸಂಜೀವ್ ಚೋಪ್ರಾ, ಆಪ್ಷನ್ ಡಿ ರಾಮಚಂದ್ರ ಗುಹಾ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಸರಿಯಾದ ಉತ್ತರ ಆಪ್ಷನ್ ಸಿ ಸಂಜೀವ್ ಚೋಪ್ರಾ ಅಂತ ಹೇಳ್ತೀವಿ. ಓಕೆ. ಅಂಡ್ ದ ನೆಕ್ಸ್ಟ್ ಪ್ರಶ್ನೆ, ಚೌಂಕ್ ಆನ್ ಫುಡ್ ಎಕನಾಮಿಕ್ಸ್ ಅಂಡ್ ಸೊಸೈಟಿ ಪುಸ್ತಕದ ಲೇಖಕರು ಯಾರು ಅಂತ. ಯಾವುದು? ಚೌಂಕ್ ಆನ್ ಫುಡ್ ಎಕನಾಮಿಕ್ಸ್ ಅಂಡ್ ಸೊಸೈಟಿ ಪುಸ್ತಕದ ಲೇಖಕರು ಯಾರು? ದಿಯಾಸಲ ಯಾರ್ದು? ಕೈಲಾಸ ಸತ್ಯಾರ್ಥಿ ಅವ್ರದ್ದು, ಅಭಿಜಿತ್ ಬ್ಯಾನರ್ಜಿ, ಅಮರ್ತ್ಯ ಸೇನ್, ಅಂಡ್ ದೆನ್ ಸುಧಾಮೂರ್ತಿ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಅಭಿಜಿತ್ ಬ್ಯಾನರ್ಜಿ ಅಂತ ಆಗುತ್ತೆ. ಸರಿನಾ? ಇವರಿಗೆ ಯಾವ ಪ್ರಶಸ್ತಿ ಯಾವ ವರ್ಷ ನೀಡಿ ಗೌರವಿಸಲಾಯಿತು ಅಂತ ಹೇಳ್ಬೋದಾ? 2019 ಅಥವಾ 2008? ಅಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಬ್ರಿಂಗ್ ಇಟ್ ಆನ್ ದ ಇನ್ಕ್ರೆಡಿಬಲ್ ಸ್ಟೋರಿ ಆಫ್ ಮೈ ಲೈಫ್ ಪುಸ್ತಕದ ಲೇಖಕರು ಯಾರು ಅಂತ ಕೇಳಿದ್ದಾನೆ. ಸರಿನಾ? ಬ್ರಿಂಗ್ ಇಟ್ ಆನ್ ದಿ ಇನ್ಕ್ರೆಡಿಬಲ್ ಸ್ಟೋರಿ ಆಫ್ ಮೈ ಲೈಫ್ ಪುಸ್ತಕದ ಲೇಖಕರು ಯಾರು ಹೇಳ್ಬೋದಾ? ದೀಪಾ ಮಲಿಕ್ ಅಂತ ಹೇಳ್ತೀವಿ. ಯಾರು? ದೀಪಾ ಮಲಿಕ್ ಅವರು. ಸರಿನಾ? ಈ ಮಲಿಕ್ ಅಂತ ಬಂದ್ರೆ ಅವರು ಆಲ್ಮೋಸ್ಟ್ ಕುಸ್ತಿಗೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಕ್ತಿಗಳಾಗಿರ್ತಾರೆ. ಯಾವುದಕ್ಕೆ? ಕುಸ್ತಿಗೆ. ಅಂಡ್ ನೆಕ್ಸ್ಟ್ ಪ್ರಶ್ನೆ, ಮೈ ಬಿಲೀವ್ಡ್ ಲೈಫ್ ಪುಸ್ತಕದ ಲೇಖಕರು ಯಾರು ಅಂತ ಕೇಳಿದ್ದಾನೆ. ಸರಿನಾ? ಮೈ ಬಿಲೀವ್ಡ್ ಲೈಫ್ ಪುಸ್ತಕದ ಲೇಖಕರು ಯಾರು? ಅಮಿತಾಬ್ ಅಂತ ಹೇಳ್ತೀವಿ. ಸರಿನಾ? ಅಮಿತಾಬ್ ಕುಮಾರ್ ಅವರು ಮೈ ಬಿಲೀವ್ಡ್ ಲೈಫ್ ಎನ್ನುವ ಪುಸ್ತಕವನ್ನು ಬರೆದಿರ್ತಕ್ಕಂಥ ವ್ಯಕ್ತಿಯಾಗಿದ್ದಾರೆ. ಅಂಡ್ ನೆಕ್ಸ್ಟ್ ಪ್ರಶ್ನೆ, ವಿಟ್ನೆಸ್ ಪುಸ್ತಕವು ಯಾವ ಭಾರತೀಯ ಆಟಗಾರನ ಆತ್ಮಚರಿತ್ರೆ ಆಗಿದೆ? ಸೊ ಇದು ಕೂಡ ಮಲಿಕ್ ಅಂತ ಹೇಳ್ತೀವಿ. ಯಾವ ಮಲಿಕ್? ಸಾಕ್ಷಿ ಮಲಿಕ್. ಸರಿನಾ? ವಿಟ್ನೆಸ್ ಎಂಬ ಪುಸ್ತಕವನ್ನು ಬರೆದಿರತಕ್ಕಂಥ ವ್ಯಕ್ತಿ ಯಾರು ಅಂದ್ರೆ ಸಾಕ್ಷಿ ಮಲಿಕ್. ಅಂಡ್ ದೆನ್ ಇವರು ಬರೆದಿರತಕ್ಕಂಥ ಪುಸ್ತಕ ಯಾವುದು? ದೀಪಾ ಮಲಿಕ್ ಅವರು ಬರೆದಿರತಕ್ಕಂಥ ಪುಸ್ತಕ ಯಾವುದು? ದಿ ಇನ್ಕ್ರೆಡಿಬಲ್ ಸ್ಟೋರಿ ಆಫ್ ಮೈ ಲೈಫ್ ಅಂತ ಹೇಳ್ತೀವಿ. ಎರಡರ ಮಧ್ಯೆ ಕನ್ಫ್ಯೂಷನ್ ಆಗಬೇಡಿ, ಮಲಿಕ್ ಮಧ್ಯೆ. ಅಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಫ್ರೆಂಡ್ಸ್ ಇಂಡಿಯಾಸ್ ಕ್ಲೋಸೆಸ್ಟ್ ಸ್ಟ್ರಾಟಜಿಕ್ ಪಾರ್ಟ್ನರ್ಸ್ ಪುಸ್ತಕದ ಲೇಖಕರು ಯಾರು ಅಂತ ಕೇಳಿದ್ದಾರೆ. ಸರಿನಾ? ಯಾರಾಗಿದ್ದಾರೆ ಇಲ್ಲಿ? ಸೊ ಸ್ಟ್ರಾಟಜಿಕ್ ಪಾರ್ಟ್ನರ್ಸ್. ಸೊ ಇಲ್ಲಿ ಸ್ಟ್ರಾಟಜಿಕ್ ಪಾರ್ಟ್ನರ್ಸ್ ಅಂತ ನಾವು ಯಾರನ್ನು ಹೇಳ್ತೀವಿ? ಶ್ರೀರಾಮ್ ಚೌಲಿ ಅವರ ಪುಸ್ತಕ ಅಂತ ಹೇಳ್ತೀವಿ. ಅಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಟಿಪ್ಪು ಸುಲ್ತಾನ್ ದಿ ಸಾಗಾ ಆಫ್ ದಿ ಮೈಸೂರು ಇಂಟ್ರೆಗ್ನಮ್ ಎಂಬ ಪುಸ್ತಕದ ಲೇಖಕರು ಯಾರು ಅಂತ ಕೇಳಿದ್ದಾನೆ. ಸರಿನಾ? ಇದನ್ನ ಬರೆದಿರ್ತಕ್ಕಂಥ ವ್ಯಕ್ತಿ ಯಾರು? ವಿಕ್ರಮ್ ಸಂಪತ್ ಅವರು ಅಂತ ಹೇಳ್ತೀವಿ. ಸರಿನಾ? ಇದು ಕೂಡ ಇಂಪಾರ್ಟೆಂಟ್ ಅಂತ ನೆನ್ಪಿಟ್ಕೊಳ್ಳಿ. ನಿಮಗೆ ಇದು ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ ಅಲ್ಲೂ ಕೂಡ ಕೇಳಬಹುದು, ಮ್ಯಾಕ್ಸಿಮಮ್ ಚಾನ್ಸಸ್ ಇರುತ್ತೆ. ಯಾವುದು? ಟಿಪ್ಪು ಸುಲ್ತಾನ್ ದಿ ಸಾಗಾ ಆಫ್ ದಿ ಮೈಸೂರು ಇಂಟ್ರೆಗ್ನಮ್ ಅಂತ ಹೇಳ್ತೀವಿ. ಸರಿನಾ? ಈ ಪುಸ್ತಕವನ್ನು ಬರೆದಿರ್ತಕ್ಕಂಥ ವ್ಯಕ್ತಿ ಯಾರು ಅಂದ್ರೆ ವಿಕ್ರಮ್ ಸಂಪತ್ ಅಂತ ಹೇಳ್ತೀವಿ. ಇದು ಇಂಪಾರ್ಟೆಂಟ್ ಇದೆ. ಅಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಸ್ಪೀಕಿಂಗ್ ವಿತ್ ನೇಚರ್ಸ್ ದಿ ಒರಿಜಿನ್ ಆಫ್ ಇಂಡಿಯನ್ ಎನ್ವೈರನ್ಮೆಂಟಲಿಸಮ್ ಪ್ರಕೃತಿಯೊಂದಿಗೆ ಮಾತನಾಡುವುದು ಭಾರತೀಯ ಪರಿಸರವಾದ ಮೂಲಗಳು ಎಂಬ ಪುಸ್ತಕದ ಹೆಸರಿನ ಲೇಖಕರು ಯಾರು ಅಂತ ಕೇಳಿದ್ದಾರೆ. ಸರಿನಾ? ಯಾರು ಅಂತ ಹೇಳ್ತೀವಿ ನಾವು? ರಾಮಚಂದ್ರ ಗುಹಾ ಅಂತ ಹೇಳ್ತೀವಿ. ಇದು ಕೂಡ ನಿಮಗೆ ಗೊತ್ತಿರಲಿಕ್ಕೆ ಕೇಳಬಹುದು. ಯಾವುದು? ಸ್ಪೀಕಿಂಗ್ ವಿತ್ ನೇಚರ್ಸ್ ಎಂಬ ಪುಸ್ತಕವನ್ನು ಬರೆದಿರತಕ್ಕಂಥ ವ್ಯಕ್ತಿ ಯಾರು ಅಂದ್ರೆ ರಾಮಚಂದ್ರ ಗುಹಾ ಅಂತ ಹೇಳ್ತೀವಿ. ಅಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಫೂಲ್ ಬಹದ್ದೂರ್ ಮಗಾಹಿ ಭಾಷೆಯಲ್ಲಿ ಬರೆದಿರತಕ್ಕಂತಹ ಕಾದಂಬರಿ, ಇದನ್ನು ಇಂಗ್ಲಿಷ್ಗೆ ಅನುವಾದಿಸಿದವರು ಯಾರು ಅಂತ ಕೇಳಿದ್ದಾನೆ. ಸರಿನಾ? ಯಾರು? ಫೂಲ್ ಬಹದ್ದೂರ್ ಪುಸ್ತಕವನ್ನು ಇಂಗ್ಲಿಷ್ಗೆ ಅನುವಾದಿಸಿದವರು ಯಾರು? ಸಂಜೀವ್ ಶರ್ಮಾ ಅವರು, ಇಲ್ಲ ಅಂತಂದ್ರೆ ಮೋಹಿತ್ ಪಟೇಲ್ ಅವರು, ಇಲ್ಲ ಅಂದ್ರೆ ಅಭಯ್ ಕೆ ಅವರು, ಅಂಡ್ ದೆನ್ ಕಿಶನ್ ಕುಮಾರ್ ಅವರು. ಇದಕ್ಕೆ ಭಯ ಪಡದೆ ಅಭಯವಾಗಿರತಕ್ಕಂಥ ವ್ಯಕ್ತಿ ಯಾರು ಅಂದ್ರೆ ಅಭಯ್ ಕೆ ಅವರು. ಅವರು ಈ ಒಂದು ಫೂಲ್ ಬಹದ್ದೂರ್ ಪುಸ್ತಕವನ್ನ ಬರೆದಿದ್ದಾರೆ, ಮೀನ್ಸ್ ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಅಂಡ್ ದೆನ್ ಬಿಹೈಂಡ್ ದಿ ಹಿಗ್ಸ್ ಬೋಸನ್ ಪುಸ್ತಕದ ಲೇಖಕರು ಯಾರು ಅಂತ ಕೇಳ್ತಾನೆ. ಸರಿನಾ? ಯಾವುದು? ಬಿಹೈಂಡ್ ದಿ ಹಿಗ್ಸ್ ಬೋಸನ್ ಪುಸ್ತಕದ ಲೇಖಕರು ಯಾರು ಅಂತಂದ್ರೆ ಮಾಣಿಕ್ ಕೊತ್ವಾಲ್ ಅಂತ ಹೇಳ್ತೀವಿ. ಸರಿನಾ? ಯಾರು? ಮಾಣಿಕ್ ಕೊತ್ವಾಲ್ ಅವರು ಈ ಒಂದು ಬಿಯಾಂಡ್ ದಿ ಹಿಗ್ಸ್ ಬೋಸನ್ ಎನ್ನುವ ಪುಸ್ತಕವನ್ನ ಬರೆದಿದ್ದಾರೆ. ಅಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ,
ವಿಜ್ಞಾನಿ ಉದ್ಯಮಿ ಲಕ್ಷಾಂತರ ಮಹಿಳೆಯರನ್ನು ಸಬಲೀಕರಣಗೊಳಿಸುವುದು, ದ ಸೈಂಟಿಸ್ಟ್ ಎಂಟರ್ಪ್ರನರ್ ಎಂಪವರಿಂಗ್ ಮಿಲಿಯನ್ಸ್ ಆಫ್ ವುಮೆನ್ ಪುಸ್ತಕವನ್ನು ಬರೆದಿರ್ತಕ್ಕಂತಹ ವ್ಯಕ್ತಿ ಯಾರು ಅಂತ ಕೇಳಿದ್ದಾರೆ. ಸರಿನಾ, ಯಾರು ಬರೆದಿದ್ದಾರೆ ಇದನ್ನ? ಅಲ್ಫನಾ ವರ್ಗ, ಆ್ಯಂಡ್ ದೆನ್ ಸ್ಯಾಮ್ ಪೆತ್ರೋಳಾ, ಆ್ಯಂಡ್ ದೆನ್ ಕಲ್ಪನಾ ಶಂಕರ್, ಆ್ಯಂಡ್ ದೆನ್ ಹೇಮಾ ಜೋಶಿ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಹೇಳ್ಬೋದಾ? ಯಾರು ಅಂತಂದ್ರೆ ಕಲ್ಪನಾ ಶಂಕರ್ ಅಂತ ಹೇಳ್ತೀವಿ. ಸರಿನಾ, ಸೊ ಅದೊಂದು ಕಲ್ಪನೆ ಅಂತ ನೀವು ಹೇಳ್ಬೋದು, ಇಲ್ಲಾಂದ್ರೆ ಕಲ್ಪನಾ ಶಂಕರ್ ಅಂತ ನೆನ್ಪಿಟ್ಕೊಳ್ಳಿ. ಯಾವುದು? ಮಿಲಿಯನ್ಸ್ ಆಫ್ ವುಮೆನ್ಸ್ ಪುಸ್ತಕವನ್ನು ಬರೆದಿರ್ತಕ್ಕಂಥ ವ್ಯಕ್ತಿ. ಅಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ದ ವಿನ್ನರ್ಸ್ ಮೈಂಡ್ ಸೆಟ್ ಎಂಬ ಪುಸ್ತಕದ ಲೇಖಕರು ಯಾರು ಅಂತ ಕೇಳಿದಾನೆ. ಸರಿನಾ, ವಿನ್ನರ್ಸ್ ಮೈಂಡ್ ಸೆಟ್ ಪುಸ್ತಕದ ಲೇಖಕರು ಯಾರು? ಶೇನ್ ವ್ಯಾಟ್ಸನ್. ಸೊ ಮೊಳಕಾಲಲ್ಲಿ ರಕ್ತ ಬರ್ತಾ ಇದ್ರು ಕೂಡ ಒಂದು ಟ್ರೋಫಿ ಗೆಲ್ಸಿರ್ತಕ್ಕಂಥ ವ್ಯಕ್ತಿ ಯಾರು? ಶೇನ್ ವ್ಯಾಟ್ಸನ್. ಅದು ಆಸ್ಟ್ರೇಲಿಯನ್ ಬ್ಲಡ್ ಅಲ್ಲೇ ಆ ತರ ಇದೆ ಅಂತ ಅನ್ಸುತ್ತೆ. ಐ ಥಿಂಕ್ ಮೀನ್ಸ್ ಗೆಲ್ಲೋವರೆಗೂ ಬಿಡಲ್ಲ, ಬಿಟ್ಟಿದ್ದೀನಿ ಅಂದ್ರೆ ನನಗೆ ಗೆದ್ದಿಲ್ಲ ಅಂತ ಅದರ ಅರ್ಥ. ಸರಿನಾ, ಸೊ ಯಾರು ಅಂದ್ರೆ ಶೇನ್ ವ್ಯಾಟ್ಸನ್, ದ ವಿನ್ನರ್ಸ್ ಮೈಂಡ್ ಸೆಟ್ ಅನ್ನೋ ಪುಸ್ತಕವನ್ನು ಬರೆದಿರ್ತಕ್ಕಂಥ ವ್ಯಕ್ತಿ. ಅಂಡ್ ದೆನ್ ದಲೈ ಲಾಮಾ ಅವರ ಸಂತೋಷದ ರಹಸ್ಯ ಪುಸ್ತಕದ ಲೇಖಕರು ಯಾರು ಅಂತ ಕೇಳಿದ್ದಾನೆ. ಸರಿನಾ, ಯಾರಿದ್ದಾರೆ ದಲೈ ಲಾಮಾ ಅವರ ಸಂತೋಷದ ರಹಸ್ಯ ಎಂಬ ಪುಸ್ತಕದ ಲೇಖಕರು? ಸೊ ಯಾರಿದ್ದಾರೆ? ದಿನೇಶ್ ಸಹಾರಾ ಅವರು, ಜನ್ನಿ ಅಪರ್ಣಬೇಕ್ ಅವರು, ರಸ್ಕಿನ್ ಬಾಂಡ್ ಅವರು, ಅಂಡ್ ದೆನ್ ರವಿ ಗುಪ್ತಾ ಅವರು ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದ್ರೆ ದಿನೇಶ್ ಸಹಾರಾ ಅವರು ಆಗ್ತಾರೆ. ಸರಿನಾ, ಯಾರು? ದಿನೇಶ್ ಸಹಾರಾ ಅವರು. ಅಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ತಮ್ಮ ಆತ್ಮಚರಿತ್ರೆ ಸೋರ್ಸ್ ಕೋಡ್ ಮೈ ಬಿಗಿನಿಂಗ್ಸ್ ಬಿಡುಗಡೆ ಮಾಡಿರತಕ್ಕಂತಹ ವ್ಯಕ್ತಿ ಯಾರು ಅಂತ ಕೇಳಿದ್ದಾರೆ. ಯಾರು ಅಂದ್ರೆ ಬಿಲ್ ಗೇಟ್ಸ್. ಸೋರ್ಸ್ ಕೋಡ್ ಅಂದ್ರೆ ಇಲ್ಲಿ ನೀವು ಹೇಳ್ಬೋದಾಗುತ್ತೆ ಸೋರ್ಸ್ ಕೋಡ್. ಓಕೆ, ಸೋರ್ಸ್ ಕೋಡ್ ಯಾರು ಅಂದ್ರೆ ಬಿಲ್ ಗೇಟ್ಸ್ ಅಂತ ಹೇಳ್ತೀವಿ, ಇಲ್ಲಾಂದ್ರೆ ಎಲನ್ ಮಸ್ಕ್ ಹೇಳ್ಬೋದು, ಬಟ್ ಎಲನ್ ಮಸ್ಕ್ ರಿಲೇಟೆಡ್ ಇಲ್ಲ, ಬಿಲ್ ಗೇಟ್ಸ್ ಅಂತ ಹೇಳ್ತೀವಿ. ಅಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಮಹಿಳೆ ಜೀವನ ಸ್ವಾತಂತ್ರ್ಯ ಪುಸ್ತಕದ ಲೇಖಕರು ಯಾರು ಅಂತ ಕೇಳಿದಾನೆ. ಇದು ಯಾವಾಗ ಬಿಡುಗಡೆ ಆಗಿದೆ? 2025 ಜೂನ್ ಅಲ್ಲಿ ಬಿಡುಗಡೆ ಆಗಿದೆ. ಸೊ ಆಪ್ಷನ್ ಕೊಟ್ಟಿದ್ದಾನೆ ಚೌರಾ ಮಕ್ರೇಮಿ ಅಂತ ಕೊಟ್ಟಿದ್ದಾನೆ, ಆಪ್ಷನ್ ಬಿ ರಾಕ್ಸಿ ಥಾಮಸ್ ಅಂತ ಕೊಟ್ಟಿದ್ದಾನೆ, ಆಪ್ಷನ್ ಸಿ ಟೀಮ್ ವಿಗ್ಮೋರ್ ಅಂತ ಕೊಟ್ಟಿದ್ದಾನೆ, ಆಪ್ಷನ್ ಡಿ NV ರಮನ್ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಚೌರಾ. ಓಕೆ, ಯಾರು ಆಗುತ್ತಾರೆ ಅಂದ್ರೆ ಚೌರಾ ಮಕ್ರೇಮಿ ಅನ್ನೋದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಯಾರು? ಚೌರಾ ಮಕ್ರೇಮಿ. ಯಾವುದು? ಮಹಿಳೆ ಜೀವನ ಮತ್ತು ಸ್ವಾತಂತ್ರ್ಯ ಎಂಬ ಪುಸ್ತಕದ ಲೇಖಕರು. ಅಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಕಾಲ್ ಆಫ್ ದಿ ಗಿರ್ ಪುಸ್ತಕವನ್ನ ಬರೆದಿರ್ತಕ್ಕಂತಹ ವ್ಯಕ್ತಿ ಯಾರು ಅಂತ ಕೇಳಿದಾನೆ. ಸರಿನಾ, ಕಾಲ್ ಆಫ್ ದಿ ಗಿರ್ ಎಂಬ ಪುಸ್ತಕವನ್ನ ಬರೆದಿರ್ತಕ್ಕಂತಹ ವ್ಯಕ್ತಿ ಯಾರು ಹೇಳ್ಬೋದಾ? ಯಾರು? ಅರುಂಧತಿ ರಾಯ್, ಚೇತನ್ ಭಗತ್. ಅದು ಆಗಿದೆ, ಪರಿಮಳ ಆಗಬೇಕಾಗಿತ್ತು, ಪರಿಮಳ ನತ್ವಾನಿ ಅಂತ ಆಗುತ್ತೆ. ಅಂಡ್ ದೆನ್ ಸುಧಾರಾಮ್ ಅಂತ ಹೇಳ್ತಾರೆ. ಸರಿನಾ, ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದ್ರೆ ಪರಿಮಳ ನತ್ವಾನಿ ಅಂತ ಹೇಳ್ತೀವಿ. ಯಾವುದು? ಕಾಲ್ ಆಫ್ ದಿ ಗಿರ್ ಎಂಬ ಪುಸ್ತಕವನ್ನು ಬರೆದಿರ್ತಕ್ಕಂಥ ವ್ಯಕ್ತಿ ಯಾರು ಅಂದ್ರೆ ನತ್ವಾನಿ ಅಂತ ಹೇಳ್ತೀವಿ. ಪರಿಮಳ ನತ್ವಾನಿ ಅಂತ ಹೇಳ್ತೀವಿ. ಅಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಪವರ್ ವಿತ್ ಇನ್ ದ ಲೀಡರ್ಶಿಪ್ ಲೆಗಸಿ ಆಫ್ ಮೋದಿ, ನರೇಂದ್ರ ಮೋದಿ ಪುಸ್ತಕದ ಲೇಖಕರು ಯಾರು ಅಂತ ಕೇಳಿದ್ದಾರೆ. ಸರಿನಾ, ಸೊ ಇದನ್ನ ಬರೆದಿರ್ತಕ್ಕಂಥ ವ್ಯಕ್ತಿ ಯಾರು? ಯಾರು ಅಂತಂದ್ರೆ ಆಪ್ಷನ್ ಎ ಬಾಲಸುಬ್ರಹ್ಮಣ್ಯ ಅಂತ ಹೇಳ್ತೀವಿ. ಸರಿನಾ, ಇದು ಕೂಡ ನಿಮ್ಗೆ ಗೊತ್ತಿದೆ, ಕೇಳ್ಬೋದು. ಅಂಡ್ ದೆನ್ ದಿ ಅಡ್ವೆಂಚರ್ಸ್ ಆಫ್ ಅಂಡ್ ಮಮ್ಮ ಅಂಡ್ ಏಡ್ಸ್ ಫ್ರೆಂಡ್ಸ್ ಅ ಹೋಮ್. ಸರಿನಾ, ಆಡಮ್ ಅಮ್ಮ ಅನ್ನುವ ಪುಸ್ತಕವನ್ನು ಬರೆದಿರ್ತಕ್ಕಂಥ ವ್ಯಕ್ತಿ ಯಾರು? ಅಲಿಯಾ ಭಟ್ ಅಂತ ಹೇಳ್ತೀವಿ. ಸರಿನಾ, ಈ ಕ್ವಶನ್ ಕೂಡ ಕೇಳಿದಾನೆ ನೋಡಿ. ಯಾವ ಕ್ವಶನ್ ಪೇಪರ್ ಅಲ್ಲಿ ಕೇಳಿದಾನೆ ಗೊತ್ತಿಲ್ಲ, RPF ಅಲ್ಲಿ ಕೇಳಿದಾನೆ, ಅದನ್ನು ಕೂಡ ನಿಮ್ಗೆ ನೆನಪಿಲ್ಲ ಎಕ್ಸಾಕ್ಟ್ಲಿ. ಬಟ್ ಈ ಕ್ವಶನ್ ಆಲ್ರೆಡಿ ಒಂದು ಸೆಂಟ್ರಲ್ ಗೌರ್ಮೆಂಟಿನ ಎಕ್ಸಾಮ್ಗಳಲ್ಲಿ ಕೇಳಲಾಗಿದೆ. ಯಾವುದು? ಆಡಮ್ ಅಮ್ಮ. ಸರಿನಾ, ದಿ ಅಡ್ವೆಂಚರ್ಸ್ ಆಫ್ ಆಡಮ್ ಅಮ್ಮ ಅನ್ನುವ ಒಂದು ಪುಸ್ತಕವನ್ನು ಬರೆದಿರ್ತಕ್ಕಂಥ ವ್ಯಕ್ತಿ ಯಾರು ಅಂದ್ರೆ ಅಲಿಯಾ ಭಟ್ ಅಂತ ಹೇಳ್ತೀವಿ. ಸರಿನಾ, ಅಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ, ಸಲ್ಫೈಡ್ ಸ್ಟೋನ್ಸ್ ಮಿಸ್ಟರೀಸ್ ಆಫ್ ಮಾಮಲ್ಲಾಪುರಂ ಪುಸ್ತಕದ ಲೇಖಕರು ಯಾರು ಅಂತ. ಮಾಮಲ್ಲಾಪುರಂ. ಓಕೆ, ಮಾಮಲ್ಲಾಪುರಂ ಇದು ಗೊತ್ತಿದೆ ಅಲ್ವಾ ನಿಮಗೆ? ಆ ಮಾಮಲ್ಲಾಪುರಂ ಎಂಬ ಪುಸ್ತಕವನ್ನು ಬರೆದಿರ್ತಕ್ಕಂಥ ವ್ಯಕ್ತಿ ಯಾರು? ಮೀನ್ಸ್ ಅದರ ಬಗ್ಗೆ ಒಂದು ಪುಸ್ತಕವನ್ನು ಬರೆದಿರ್ತಕ್ಕಂಥ ವ್ಯಕ್ತಿ ಯಾರು ಅಂತ. ಸಂಜೀವ್ ಅವರು, ಅರುಣ್ ಕುಮಾರ್ ದತ್ತ ಅವರು, ಅರುಂಧತಿ ರಾಯ್ ಅವರು, ಆ್ಯಂಡ್ ದೆನ್ ಅಶ್ವಿನ್ ಪ್ರಭು ಅಂತ ಹೇಳ್ತೀವಿ. ಸರಿನಾ, ಅಶ್ವಿನಿ ಅಲ್ಲ, ಅಶ್ವಿನ್ ಪ್ರಭು ಅಂತ ಹೇಳ್ತೀವಿ. ಸೊ ಈ ಅಶ್ವಿನ್ ಅವರು ಬರ್ದಿದ್ದಾರಾ ಅಥವಾ ಯಾರು ಬರ್ದಿದ್ದಾರಾ ಅಂತ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತ ಹೇಳ್ತೀವಿ? ನಮ್ಮ ಅಶ್ವಿನಿ ಅಂತ ಹೇಳ್ತೀವಿ. ನಮ್ಮ ಅಶ್ವಿನ್ ಪ್ರಭು ಅವರು ಅಂತ ಹೇಳ್ತೀವಿ. ಸರಿನಾ, ಯಾರು? ಅಶ್ವಿನ್ ಪ್ರಭು ಅವರು. ಸಲ್ಫೈಡ್ ಸ್ಟೋನ್ಸ್ ಮಿಸ್ಟರೀಸ್ ಆಫ್ ಮಾಮಲ್ಲಾಪುರಂ ಎಂಬ ಪುಸ್ತಕವನ್ನು. ಅಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಏಕ್ ಸಮಂದರ್ ಮೇರೆ ಅಂದರ್ ಪುಸ್ತಕದ ಲೇಖಕರು ಯಾರು ಅಂತ. ಸರಿನಾ, ಸೊ ನನ್ನೊಳಗೆ ಒಂದು ಸಮುದ್ರವಿದೆ ಅಂತ ಒಂದು ಪುಸ್ತಕವನ್ನು ಬರೆದಿದ್ದಾನೆ. ಸರಿನಾ, ಮೀನ್ಸ್ ಅಷ್ಟು ಆಳ ಇದೆ, ಅಷ್ಟು ಅಗಲ ಇದೆ, ಅಷ್ಟು ವೈಡ್ ಇದೆ, ಅಷ್ಟು ಲೆಂತ್ ಇದೆ ಅಂತ. ಸೊ ಯಾರು ಬರೆದಿದ್ದಾರೆ ಈ ಪುಸ್ತಕವನ್ನ? ಸೊ ಇದರಲ್ಲಿ ಹೆಸರಲ್ಲಿ ನಾವು ಹೇಳ್ಬೋದು ಯಾರು ಅಂತಂದ್ರೆ ಸಂಜೀವ್ ಕುಮಾರ್ ಜೋಶಿ ಅಂತ ಹೇಳ್ತೀವಿ. ಸರಿನಾ, ಯಾರು ಅಂದ್ರೆ ಏಕ್ ಸಮಂದರ್ ಮೇರೆ ಅಂದರ್ ಎಂಬ ಪುಸ್ತಕವನ್ನು ಬರೆದಿರ್ತಕ್ಕಂಥ ವ್ಯಕ್ತಿ ಯಾರು ಅಂತಂದ್ರೆ ಸಂಜೀವ್ ಕುಮಾರ್ ಜೋಶಿ ಅವರು. ಅಂಡ್ ದೆನ್ ಈ ಒಂದು ಕ್ಲಾಸಿನ ಕೊನೆಯ ಪ್ರಶ್ನೆ. ಓಕೆ, ಕೊನೆಯ ಪ್ರಶ್ನೆ ಅಲ್ಲ, ಇನ್ನೂ ಇದಾವ. ಓಕೆ, ದಿ ಜಾನ್ಸನ್ ಅಂಡ್ ಜಾನ್ಸನ್ಸ್ ಫೈಲ್ಸ್ ದಿ ಇಂಡಿಯನ್ ಸೀಕ್ರೆಟ್ಸ್ ಆಫ್ ಅ ಗ್ಲೋಬಲ್ ಜೈಂಟ್ಸ್ ಪುಸ್ತಕದ ಲೇಖಕರು ಯಾರು ಅಂತ ಕೊಟ್ಟಿದ್ದಾನೆ. ಸರಿನಾ, ಸೊ ಇದನ್ನ ಬರೆದಿರ್ತಕ್ಕಂಥ ವ್ಯಕ್ತಿ ಯಾರು? ಸೊ ಆಪ್ಷನ್ ಏನು ಕೊಟ್ಟಿದ್ದಾನೆ? ರಾಹುಲ್ ಪಾಂಡೆ, ಸಂಜಯ್ ಭಾರು, ಆ್ಯಂಡ್ ದೆನ್ ಪನೋರ್ಸ್ ಮುಖರ್ಜಿ, ಆ್ಯಂಡ್ ದೆನ್ ಕೌನೋನ್ ಅಂತ ಕೊಟ್ಟಿದ್ದಾನೆ. ಸರಿನಾ, ಯಾರು ಅಂದರೆ ಕನ್ವನ್ ಶರೀಫ್ ಎಂ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಕನ್ವನ್ ಶರೀಫ್ ಎಂ ಅವರು ಈ ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಯಾವುದು? ದಿ ಜಾನ್ಸನ್ಸ್ ಆ್ಯಂಡ್ ಜಾನ್ಸನ್ಸ್ ಫೈಲ್ ಎಂಬ ಪುಸ್ತಕವನ್ನು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಅ ಫ್ಲೈ ಆನ್ ದಿ RBI ವಾಲ್ ಎಂಬ ಪುಸ್ತಕದ ಲೇಖಕರು ಯಾರು ಅಂತ. ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ನಿಮಗೆ. ಯಾವುದಂದ್ರೆ ಅ ಫ್ಲೈ ಆನ್ ದ RBI ವಾಲ್, RBI ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಯಾವಾಗ ಸ್ಥಾಪನೆ ಆಯಿತು? 1934 ಅಲ್ಲಿ ಸ್ಥಾಪನೆ ಆಯಿತು. ಸರಿನಾ, ಮೀನ್ಸ್ 1934 ಆಕ್ಟ್ ನಡಿಯಲ್ಲಿ 1935 ಅಲ್ಲಿ ಸ್ಥಾಪನೆ ಆಯಿತು. 1935 ಎಲ್ಲಿ ಸ್ಥಾಪನೆ ಆಯಿತು? ಕಲ್ಕತ್ತಾದಲ್ಲಿ ಸ್ಥಾಪನೆ ಆಯಿತು. ಆ್ಯಂಡ್ ದೆನ್ ಇದರ ಕೇಂದ್ರ ಕಚೇರಿ ಕಲ್ಕತ್ತಾದಿಂದ ಮುಂಬೈಗೆ ಬಂದಿರೋದು ಯಾವ ವರ್ಷ? 1937 ಅಲ್ಲಿ ಅಂತ ಹೇಳ್ತೀವಿ. ಸರಿ, ಇದಕ್ಕೆ ಎಲ್ಲವೂ ನಿಮ್ಗೆ ಗೊತ್ತಿರಲಿ. ಸೊ ಆ ಒಂದು ಪುಸ್ತಕವನ್ನು ಬರೆದಿರ್ತಕ್ಕಂಥ ವ್ಯಕ್ತಿ ಯಾರು ಅಂತ. ಅರುಂಧತಿ ರಾಯ್ ಅವರ
ಇಲ್ಲ ಅಂತಂದರೆ PS ಶ್ರೀಧರನ್ ಅವರ, ಅಥವಾ ಇಲ್ಲಾಂದರೆ ಅಲ್ಫನಾ ಅವರ, ಇಲ್ಲಾಂದರೆ ಚೇತನ್ ಭಗತ್ ಅವರ ಅಂತ. ಸೊ ಯಾರು ಬರೆದಿದ್ದಾರೆ? ಅಲ್ಫನಾ ಅವರು ಈ ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಯಾವುದು? ಫ್ಲೈ ಆನ್ ದಿ RBI ವಾಲ್ ಅನ್ನುವ ಪುಸ್ತಕವನ್ನು ಬರೆದಿರ್ತಕ್ಕಂಥ ವ್ಯಕ್ತಿ ಯಾರು ಅಂದರೆ ಅಲ್ಫನಾ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ಕ್ಲಾಸಿನ ಕೊನೆಯ ಪ್ರಶ್ನೆ ಯಾವುದು ಅಂದರೆ ದಿ ಐಡಿಯಾ ಆಫ್ ಡೆಮಾಕ್ರಸಿ ಪುಸ್ತಕದ ಲೇಖಕರು ಯಾರು ಅಂತ. ಸರಿನಾ? ಡೆಮಾಕ್ರಸಿ ಅಂದರೆ ನಿಮ್ಗೆ ಯಾರು ನೆನಪಾಗ್ತಾರೆ? ಕಾಂಗ್ರೆಸ್ನ AICCನ ಅಮೇರಿಕ ಕಚೇರಿಯ ಅಧ್ಯಕ್ಷರು ಅಂತ ಹೇಳ್ತೀವಿ ಇವಾಗ ಪ್ರಸ್ತುತ ಅಲ್ವಾ. ಸೊ ಯಾರು? ಸ್ಯಾಮ್ ಪಿತ್ರೋಡಾ ಅವರ, ಇಲ್ಲಾಂದ್ರೆ ಜಯನಾಥ್ ಪತಿ ಅವರ, ಇಲ್ಲಾಂದ್ರೆ ಆಶೀಶ್ ಘಟಕ್ ಅವರ, ಇಲ್ಲಾಂದ್ರೆ ದಿವ್ಯಾ ಗುಪ್ತಾ ಅವರ. ಯಾರು ಅಂತ ಹೇಳೋದಾದ್ರೆ ಸ್ಯಾಮ್ ಪಿತ್ರೋಡಾ ಅಂತ ಹೇಳ್ತೀವಿ. ಯಾವುದು ಅಂದ್ರೆ ದಿ ಐಡಿಯಾ ಆಫ್ ಡೆಮಾಕ್ರಸಿ ಪುಸ್ತಕವನ್ನು ಬರೆದಿರ್ತಕ್ಕಂಥ ವ್ಯಕ್ತಿ ಯಾರು ಅಂತಂದ್ರೆ ಸ್ಯಾಮ್ ಪಿತ್ರೋಡಾ ಅಂತ. ಸರಿನಾ? ಸೊ ನೆನಪಿರ್ಲಿ, ಕೇಳ್ಬೋದು ನಿಮಗೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ A ಅಂತ ಆಗುತ್ತೆ. ಸೊ ಇದಾಗಿತ್ತು ಇಲ್ಲಿಯವರೆಗೆ ಸೆಂಟ್ರಲ್ ಗೌರ್ಮೆಂಟಿನ ವಿವಿಧ ಎಕ್ಸಾಮ್ಗಳಿಗೆ ಕೇಳಬಹುದಾದ 2025 ಪ್ರಮುಖ ಬುಕ್ಸ್ ಮತ್ತು ಆ ಬುಕ್ಸ್ನ ಆಥರ್ ನೇಮ್ಗಳು, ಹಾಗೆ ಪ್ರಮುಖ ಪ್ರಶಸ್ತಿ ಬಂದಿರತಕ್ಕಂತಹ ಪುಸ್ತಕಗಳ ಹೆಸರುಗಳು. ಸೊ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಹಾಗೆ ಇಲ್ಲಿವರೆಗೂ ವಿಡಿಯೋ ನೋಡಿ ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ನಿಮಗೆ ಇನ್ನೂ ಹೆಚ್ಚು ಹಲವಾರು ವಿವಿಧ ಟಾಪಿಕ್ಗಳನ್ನು ನಿಮಗೆ ತಂದು ಇಲ್ಲಿ ನಿಮಗೆ ಡಿಸ್ಕಷನ್ ಮಾಡ್ತೀವಿ ಅಂತ ಹೇಳ್ತಾ, ಹಾಗೆ ನಿಮಗೆ ಅತಿ ಹೆಚ್ಚು ಕಂಟೆಂಟನ್ನು ಕೂಡ ಕೊಡೋಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಒನ್ಸ್ ಅಗೈನ್ ಥ್ಯಾಂಕ್ ಯು ಸೊ ಮಚ್.